I just want to share with you. There are some important principles that we need to follow in our life. ನಮ್ಮ ಜೀವನದಲ್ಲಿ ನಾವು ಪಾಲಿಸಬೇಕಾದ ಕೆಲವು ಪ್ರಾಮುಖ್ಯವಾದ ತತ್ವಗಳು. All of us have personal principles that we follow, and some principles that are very much needed to be followed in the social or the society. And more than that, there are some important principles that we need to follow as a servant of God or as a child of God. ದೇವರ ಸೇವಕರಾಗಿ, ದೇವರ ಮಕ್ಕಳಾಗಿ ನಾವು ಅನುಸರಿಸಬೇಕಾದ ಕೆಲವು ಪ್ರಾಮುಖ್ಯವಾದ ತತ್ವಗಳು. ಅದು ವೈಯಕ್ತಿಕ ಜೀವನದಲ್ಲಿ ನಾವು ಅನುಸರಿಸುವಂತಹ ಕೆಲವು ತತ್ವಗಳಿದೆ. ಅದು ನಮ್ಮದೇ ಆದ ತತ್ವಗಳು. ನಾವು ನಮ್ಮ ಸ್ವಪ್ರಯೋಜನಕ್ಕೋಸ್ಕರವಾಗಿ, ನಮ್ಮ ಜೀವನದ ಉತ್ತಮ ಒಂದು ಬೆಳವಣಿಗೆಗೋಸ್ಕರವಾಗಿ ನಾವು ಅದನ್ನ ಅನುಸರಿಸಿಕೊಳ್ತಾ ಇದ್ದೇವೆ ಮತ್ತು ನಾವು ಸಮಾಜದಲ್ಲಿ ಜೀವಿಸ್ತಾ ಇದ್ದೇವೆ. ಸಮಾಜದಲ್ಲಿ ನಾವು ಸಮಾಜಕ್ಕೆ ಅನುಗುಣವಾದ ರೀತಿಯಲ್ಲಿ ಸ್ಪಂದಿಸಿಕೊಳ್ಳುವುದಕ್ಕಾಗಿ ಕೆಲವೊಂದು ಪ್ರಿನ್ಸಿಪಲ್ಸ್ ಅನ್ನು ನಾವು ಅಳವಡಿಸಿಕೊಳ್ಳುತ್ತೇವೆ. ಬಟ್ ಟುನೈಟ್, ಈ ರಾತ್ರಿಯಲ್ಲಿ ನಾನು ನಿಮ್ಮ ಸಂಗಡ ಪ್ರಾಮುಖ್ಯವಾಗಿ ಹೇಳಬಯಸುವಂತದ್ದೇನೆಂದರೆ, ಒಬ್ಬ ದೇವರ ಮಗನಾಗಿ, ಮಗಳಾಗಿ, ದೇವರ ಸೇವಕರಾಗಿ ನಾವು ಮಸ್ಟ್ ಅಂಡ್ ಶುಡ್, ನಾವು ಅನುಸರಿಸಲೇಬೇಕಾದ ಕೆಲವು ತತ್ವಗಳಿದೆ. ಅದು ನನ್ನ ವೈಯಕ್ತಿಕವಲ್ಲ, ಅದು ವಚನಾತ್ಮಕವಾದದ್ದು. ಇಟ್ ಈಸ್ ಆಫ್ ದ ವರ್ಡ್ ಆಫ್ ಗಾಡ್. What the word of God says that we need to follow, and that we should be practicing in our lives so that we will be a better child of God or the servant of God. ನಾವು ಕರ್ತನಲ್ಲಿ ಉತ್ತಮರಾಗಬೇಕು. ಇನ್ನಷ್ಟು ನಾವು ಆತ್ಮಿಕ ಉನ್ನತವಾದ ಉತ್ತಮವಾದ ಸ್ಥಿತಿಗೆ ನಾವು ತಲುಪಬೇಕು. ನಾವು ಯಾರು ಆ ಪೂರ್ಣತೆಗೆ ಇನ್ನೂ ತಲುಪಿಲ್ಲ. ಕರ್ತನು ನಮ್ಮ ವಿಷಯದಲ್ಲಿ ಬಯಸುವಂತ ಪೂರ್ಣತೆಗೆ ನಾವು ಯಾರು ಇನ್ನೂ ತಲುಪಿಲ್ಲ. ತಲುಪುವುದಕ್ಕಾಗಿ ನಾವು ಪ್ರಯಾಸ ಪಡುತ್ತಿದ್ದೇವೆ. We are trying our best to reach into the fullness of Jesus Christ. That is the way how the Lord is expecting from our life, that need to be shown, or that need to be done in and through our lives. ಸೊ ನಮ್ಮ ಮುಂದೆ ಹೆಚ್ಚಿನ ಸಮಯಗಳಿಲ್ಲ. ಇರುವಂತ ಸಮಯಗಳಲ್ಲಿ ಅದೆಷ್ಟು ಸಾಧ್ಯವೋ ಅದನ್ನು ನಾನು ಆ ರೀತಿಯಾಗಿ ವಚನಾತ್ಮಕವಾದ ಆ ಹಿನ್ನೆಲೆಯಲ್ಲಿ ಅದನ್ನು ವಿವರಿಸ ಬಯಸುತ್ತೇನೆ. ಸೊ ದ ಪ್ರಿನ್ಸಿಪಲ್ ದಟ್ ವಿ ನೀಡ್ ಟು ಫಾಲೋ ಇನ್ ಅವರ್ ಲೈಫ್, ಇನ್ ಅವರ್ ಸ್ಪಿರಿಚುವಲ್ ಲೈಫ್, ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. First one is, let us read 1 Corinthians chapter 6 verse 12. It's all the principles that Apostle Paul followed in his life, and he wanted his people, or the people who believe in Jesus Christ, must follow this one. ಅಪೊಸ್ತಲನಾದ ಪೌಲನು ತನ್ನ ಜೀವನದಲ್ಲಿ ಅನುಸರಿಸುತ್ತಿದ್ದಂತಹ ತತ್ವಗಳನ್ನ ಅವನು ಕೊರಿಂಥ ಸಭೆಯಲ್ಲಿ ಅದನ್ನ ತಿಳಿಪಡಿಸುತ್ತಾ ಇದ್ದಾನೆ. ಆ ತತ್ವಕ್ಕನುಸಾರವಾಗಿ ದೇವಜನರು ಇರಬೇಕು, ಸಭೆ ಇರಬೇಕೆಂಬುದು ಪೌಲನ ಒಂದು ತಾತ್ಪರ್ಯವಾಗಿದೆ, ಬಯಕೆಯಾಗಿದೆ. ಅದನ್ನ ಅವನು ಪ್ರಕಟಿಸುತ್ತಾ ಇದ್ದಾನೆ. ವಾಟ್ ಇಸ್ ದಟ್? 1 Corinthians chapter 6 verse 12. ಅಲ್ಲಿ ನಾವು ನೋಡುತ್ತೇವೆ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದ್ರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. In English, 1 Corinthians chapter 6 verse 12, it says that everything is permissible for me, but not everything is beneficial. Everything is permissible for me, but I will not be mastered by anything. ಅಲ್ಲಿ ಏನ್ ಹೇಳ್ತದಂದ್ರೆ, ಅಪೊಸ್ತಲ ಪೌಲನು ಏನ್ ಹೇಳ್ತಿದ್ದಾನಂದ್ರೆ, ಕ್ರಿಸ್ತನನ್ನು ಬಿಟ್ಟು ಯಾವುದೇ ವಿಷಯಗಳು ನನ್ನನ್ನು ಸ್ವಾಧೀನಪಡಿಸಲು ನಾನು ಅನುಮತಿಸುವುದಿಲ್ಲ.
ಕ್ರಿಸ್ತನನ್ನು ಬಿಟ್ಟು ಯಾವುದೇ ವಿಷಯಗಳು ನನ್ನನ್ನು ಸ್ವಾಧೀನಪಡಿಸಲು ನಾನು ಅನುಮತಿಸುವುದಿಲ್ಲ ಅಥವಾ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಪೌಲನ ಈ ಹೇಳಿಕೆಯಲ್ಲಿ ನಾವು ಅರ್ಥೈಸಿಕೊಳ್ಬೇಕಾದಂತ ವಿಷಯ ಏನೆಂದರೆ, ಅವನ ಏಕೈಕ ಗುರಿ ಯೇಸು ಕ್ರಿಸ್ತನು ಮಾತ್ರವೇ. ಅವನ ಯೇಸು ಕ್ರಿಸ್ತನು ಮಾತ್ರವೇ ಲಕ್ಷ್ಯ ಬಿಟ್ಟು ನೋಡ್ತಾ ಇದ್ದಾನೆ. ಒಬ್ಬ ವಿಶ್ವಾಸಿಯಾಗಿ ಅಥವಾ ಒಬ್ಬ ದೇವರ ಸೇವಕನಾಗಿ ನಾನು ನನ್ನ ಜೀವನದಲ್ಲಿ ಏನು ಮಾಡಬೇಕು, ಹೇಗೆ ನನ್ನ ಹೆಜ್ಜೆಗಳನ್ನು ಮುಂದಿಡಬೇಕು, ಅದು ಎಲ್ಲರ ಹಿತಕ್ಕೋಸ್ಕರವಾಗಿ, ಸಭೆ ಹಿತಕ್ಕೋಸ್ಕರವಾಗಿ, ಎಲ್ಲರ ಆಶೀರ್ವಾದಕ್ಕೋಸ್ಕರವಾಗಿ ನಾನು ಏನು ಮಾಡಬೇಕೆಂಬುದನ್ನ ಅಪೊಸ್ತಲನಾದ ಪೌಲನು ತನ್ನ ಈ ಹೇಳಿಕೆಯಲ್ಲಿ ಅದನ್ನು ಪ್ರಕಟ ಮಾಡುತ್ತಾ ಇದ್ದಾನೆ. ಅವನು ಹೇಳ್ತಾನೆ, ಎಲ್ಲವನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವಿದೆ. ಎವ್ರಿಥಿಂಗ್ ಈಸ್ ಪರ್ಮಿಸಿಬಲ್ ಫಾರ್ ಮೀ. ಐ ಆಮ್ ಫ್ರೀ ಟು ಡೂ ಎವ್ರಿಥಿಂಗ್, ಬಟ್ ಐ ಕ್ಯಾನ್ ನಾಟ್ ಡೂ ಎವ್ರಿಥಿಂಗ್. ಎಲ್ಲ ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವಿದೆ, ಬಟ್ ನನಗೆ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವನು ಹೇಳ್ತಾ ಇದ್ದಾನೆ, ಯಾಕೆ ನಾನು ಎಲ್ಲವನ್ನು ಮಾಡೋದಕ್ಕೆ ಆಗುವುದಿಲ್ಲ ಅಂದ್ರೆ, ಎಲ್ಲವೂ ನನಗೆ ಒಳಿತಾಗಿರುವಂತದ್ದಲ್ಲ, ಎಲ್ಲವೂ ವಿಹಿತವಾಗಿರುವಂತದ್ದಲ್ಲ, ಹಿತಕರವಾಗಿರುವಂತದ್ದಲ್ಲ. ಅದು ಪೌಲನು ದೇವರ ವಾಕ್ಯದ ಮೇರೆಗೆ ಅದನ್ನ ನಮಗೆ ಈ ರಾತ್ರಿ ಸಮಯ ದೃಢಪಡಿಸ್ತಾ ಇದ್ದಾನೆ. ಪೌಲನು ಈ ಸಭೆಗೆ ಪತ್ರಿಕೆ ಬರೆಯುವಾಗ ಅನೇಕ ವಿಷಯಗಳ ಕುರಿತಾಗಿ ಅವನು ಸಭೆಗೆ ಅದನ್ನು ವಿವರಿಸಿ ಹೇಳುತ್ತಾ ಇದ್ದಾನೆ. ಸಭೆಯಲ್ಲಿ ತುಂಬಾ ಕನ್ಫ್ಯೂಷನ್, ಅನೇಕ ವಿಷಯಗಳ ಹಿನ್ನೆಲೆಯಲ್ಲಿ. ಅದು 1ನೇ ಅಧ್ಯಾಯದಿಂದ ಅಂದ್ರೆ 1 Corinthians and 2 Corinthians ನಾವು ಕುಲಂಕುಷವಾಗಿ ಸ್ಟಡಿ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ, ಪೌಲನು ಅನೇಕ ವಿಷಯಗಳನ್ನ ಬಗೆಹರಿಸುತ್ತಿರುವುದನ್ನು ಗಮನಿಸುತ್ತೇವೆ. ಆತ್ಮಿಕ ಸಂಬಂಧವಾದ ವಿಷಯಗಳು, ಸಭೆಗೆ ಸಂಬಂಧವಾದ ವಿಷಯಗಳು, ವ್ಯಕ್ತಿಗತವಾದ ವಿಷಯಗಳು, ಇದೆಲ್ಲವನ್ನ ಪೌಲನು ಸರಿಯಾಗಿ ಒಂದು ಕ್ಲಾರಿಟಿಗೆ ತಂದು ವಿಶ್ವಾಸಿಗಳು ಸಭೆ ಹೇಗೆ ಇರಬೇಕು, ಕರ್ತನ ಸೇವೆಯಲ್ಲಿ ನಾವು ಹೇಗೆ ಇರಬೇಕೆಂಬುದನ್ನ ಅಲ್ಲಿ ವ್ಯಕ್ತಪಡಿಸುವಂತವನಾಗಿದ್ದಾನೆ. ಅವನು ಹೇಳ್ತಿದ್ದಾನೆ, ಎಲ್ಲವೂ ನನಗೆ ವಿಹಿತವಾಗಿರುವುದಿಲ್ಲ, ಆದ್ರಿಂದ ನಾನು ಎಲ್ಲವನ್ನು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಎಲ್ಲದಕ್ಕೂ ಕೈ ಹಾಕುತ್ತೇವೆ. ಎಲ್ಲವೂ ನಮಗೆ ಒಳ್ಳೆಯದು ಎಂಬುದಾಗಿ ನಾವು ಭಾವಿಸಿಕೊಂಡು ಅದನ್ನು ಮಾಡುತ್ತೇವೆ. ಆದ್ರೆ ಎಲ್ಲವೂ ಒಳ್ಳೆಯದಾಗಿರುವುದಿಲ್ಲ, ಎಲ್ಲವೂ ವಿಹಿತವಾಗಿರುವುದಿಲ್ಲ. ಆ ವಿಷಯಗಳನ್ನು ನಾವು ಅಲ್ಲಿ ಗಮನಿಸುವಾಗ 12ನೇ ವಚನದಿಂದ ಮುಂದೆ ಕೆಳಗೆ ಓದುವಾಗ ಅನೇಕ ವಿಷಯಗಳನ್ನು ಪೌಲನಲ್ಲಿ ಪ್ರಸ್ತಾಪನೆ ಮಾಡುತ್ತಾ ಇದ್ದಾನೆ. ಆದ್ರೆ 17ನೇ ವಚನಕ್ಕೆ ಬರುವಾಗ ಅವನು ಹೇಳ್ತಿದ್ದಾನೆ, ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂಬುದಾಗಿ ಹೇಳ್ತಿದ್ದಾನೆ. Verse 17, but he who unites himself with the Lord is one with him in spirit. ಅಂದ್ರೆ ನಾವು ಕರ್ತನ ಸಂಸರ್ಗದಲ್ಲಿ ಮಾತ್ರ ಇರಬೇಕು, ಅವನಲ್ಲಿರತಕ್ಕಂತಹ ಆ ಯೂನಿಟಿಯಲ್ಲಿ ನಾವು ಕಾಣಿಸ್ಕೊಳ್ಬೇಕು. Hallelujah. We need to be in the he who unites himself with the Lord is one with him in spirit. ಅಂದ್ರೆ ನಾವು ಆ ಯೂನಿಟಿಯಲ್ಲಿ, ಆ ಸಂಸರ್ಗದಲ್ಲಿ, ನಮ್ಮ ಸಂಸರ್ಗ ಯಾವಾಗಲೂ ಕ್ರಿಸ್ತನೊಂದಿಗಿರಬೇಕು. ಕ್ರಿಸ್ತನನ್ನು ಬಿಟ್ಟು ಆತನಿಗೆ ಇಷ್ಟವಲ್ಲದನ್ನು ನಮ್ಮ ಜೀವನದಲ್ಲಿ ನಾವು ಮಾಡುವುದಕ್ಕೆ, ಸೇರಿಸಿಕೊಳ್ಳುವುದಕ್ಕೆ ನಾವು ಮುಂದಾಗಬಾರದು. ಸಭೆಯಲ್ಲಿ ವಿಶ್ವಾಸಿಗಳು ಆ ರೀತಿಯಲ್ಲಿ ತೊಡಗಿಸಿಕೊಂಡಿದ್ರು ಎಂಬುದನ್ನ ವಚನ ಹೇಳುತ್ತದೆ. ಅನವಶ್ಯಕವಾದ ಕಾರ್ಯಗಳಲ್ಲಿ, ಬೇಡವಾದ ಕಾರ್ಯಗಳಲ್ಲಿ, ಅಯೋಗ್ಯವಾದ ಕಾರ್ಯಗಳಲ್ಲಿ, ಯಾವುದಕ್ಕೂ ಪ್ರಯೋಜನವಲ್ಲ ಕಾರ್ಯಗಳಲ್ಲಿ ಕೈ ಹಾಕಿ ತಮ್ಮ ಜೀವಿತವನ್ನ ಹಾಳು ಮಾಡುತ್ತಿರುವುದನ್ನ, ಆತ್ಮಿಕ ಜೀವಿತವನ್ನ ನಾಶಪಡಿಸುತ್ತಿರುವುದನ್ನ ಗಮನಿಸಿದಂತಹ ದೇವರ ಸೇವಕನಾದ ಅಪೊಸ್ತಲನಾದ ಪೌಲನು ಹೇಳುತ್ತಾ ಇದ್ದಾನೆ, ನನಗೂ ಎಲ್ಲವನ್ನ ಮಾಡುವುದಕ್ಕೆ ಸ್ವಾತಂತ್ರ್ಯವಿದೆ, ನಾನು ಮಾಡಬಹುದು. ಬಟ್ ಐ ನೋ ಹೂ ಐ ಆಮ್. ನಾನು ಏನು ಮಾಡಬೇಕು, ನಾನು ಯಾರಾಗಿದ್ದೇನೆ ಎಂಬಂತ ಅರಿವು ನನಗೆ ಚೆನ್ನಾಗಿದೆ. ಆ ಅರಿವು ಇರುವುದರಿಂದಲೇ ಬೇಡವಾದದನ್ನು ಬೇಡ ಎಂಬುದಾಗಿ ನಿರಾಕರಿಸಿ, ಯಾವುದು ಬೇಕೋ, ಯಾವುದು ಅವಶ್ಯವಾಗಿದೆಯೋ, ಕರ್ತನ ಸೇವೆ ಸಂಬಂಧವಾಗಿ ಕರ್ತನ ಹೊಂದಿರುವಂತಹ ಸಂಸರ್ಗದಲ್ಲಿ ನಾವು ಜೀವಿಸುವಾಗ ನಮಗೆ
ಅವಶ್ಯವಾದದನ್ನು ಮಾತ್ರ ನಮ್ಮ ಜೀವನದಲ್ಲಿ ನಾವು ಸೇರಿಸಿಕೊಳ್ಳುವಾಗ ಅಥವಾ ಅದನ್ನು ಉಪಯೋಗಿಸಿಕೊಳ್ಳುವಾಗ, ಅದನ್ನು ಮಾಡುವಾಗ ನಮ್ಮ ಜೀವಿತ ಕರ್ತನೊಂದಿಗೆ ಇರುವ ಸಂಸರ್ಗದಲ್ಲಿ ಅದು ಬಹಳಷ್ಟು ಬಲಯುತವಾಗಿ ಕಾಣಿಸಿಕೊಳ್ಳುತ್ತದೆ. ಯು ನೀಡ್ ಟು ಬಿ ಯುನೈಟೆಡ್ ವಿತ್ ಕ್ರೈಸ್ಟ್. ದ್ರಾಕ್ಷಿ ಬಳ್ಳಿಯಲ್ಲಿ ಕೊಂಬೆಗಳು ಹೇಗೆ ನೆಲೆಗೊಂಡಿರುತ್ತದೋ ಹಾಗೆ ನಾವು ಕ್ರಿಸ್ತನಲ್ಲಿ ಇರಬೇಕೆಂಬುದು ಕರ್ತನು ನಮ್ಮ ವಿಷಯದಲ್ಲಿ ಬಯಸುವಂತವನಾಗಿದ್ದಾನೆ. 19ನೇ ವಚನಕ್ಕೆ ಬರುವಾಗ 6:19 we see that ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿರುವುದೆಂಬುದು ನಿಮಗೆ ತಿಳಿಯದು. ಅಲ್ಲಿ ಹೇಳುತ್ತಾನೆ ಇಂಗ್ಲಿಷ್ ಅಲ್ಲಿ ನಾವು ನೋಡುವಾಗ, ಡು ಯು ನಾಟ್ ನೋ ದಟ್ ಯುವರ್ ಬಾಡಿ ಈಸ್ ಅ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ಹೂ ಇಸ್ ಇನ್ ಯು whom you have received from God. ನಮ್ಮಲ್ಲಿರುವ ಆತ್ಮನಿಗೆ, ಪರಿಶುದ್ಧ ಆತ್ಮನಿಗೆ ನಮ್ಮ ಶರೀರವು ಗರ್ಭಗುಡಿಯಾಗಿದೆ. ಕರ್ತನ ಆತ್ಮ ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಕರ್ತನು ನಮ್ಮಲ್ಲಿದ್ದಾನೆ. ಕರ್ತನು ನಮ್ಮೊಳಗಿರುವಾಗ ಕರ್ತನಿಗೆ ಹಿತವಾದದ್ದನ್ನೇ ನಾವು ಮಾಡುವಂತವರಾಗಿದ್ದೇವೆ. ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ. ಆದ್ದರಿಂದ ಪೌಲನು ಹೇಳುತ್ತಿದ್ದಾನೆ, ಐ ಆಮ್ ಕೀಪಿಂಗ್ ದಿಸ್ ಪ್ರಿನ್ಸಿಪಲ್ ಅಂಡ್ ಐ ವಾಂಟ್ ಟು ಫಾಲೋ ದಿಸ್ ಒನ್. ಅದೇನೆಂದರೆ, ಕ್ರಿಸ್ತನನ್ನು ಬಿಟ್ಟು ಯಾವುದೇ ವಿಷಯಗಳು ನನ್ನನ್ನು ಸ್ವಾಧೀನಪಡಿಸಲು ನಾನು ನನ್ನನ್ನು ಬಿಟ್ಟು ಕೊಡುವುದಿಲ್ಲ. ಐ ವಿಲ್ ನಾಟ್ ಅಲೌ ಮೀ ಟು ಎನಿಥಿಂಗ್ ದಟ್ ವಿಲ್ ಟೇಕ್ ಮೀ ಅವೇ ಫ್ರಮ್ ದಿ unity of Jesus Christ. I am united with Jesus Christ. I am bounded with Jesus Christ. ನಾನು ನನ್ನನ್ನು ಬಿಟ್ಟು ಕೊಡುವುದಿಲ್ಲ, ನಾನು ನನ್ನನ್ನು ಒಪ್ಪಿಸಿಕೊಡುವುದಿಲ್ಲ. ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, 2 ಪೀಟರ್ 2:19 2 ಪೀಟರ್ 2:19 ನಾನು ಯಾವುದಕ್ಕೆ ಸೋಲುತ್ತೇನೋ ಅದಕ್ಕೆ ನಾನು ಗುಲಾಮನಾಗಿರುತ್ತೇನೆ. ನಾನು ಯಾವುದಕ್ಕೆ ಸೋಲುತ್ತೇನೋ ಅದಕ್ಕೆ ನಾನು ಗುಲಾಮನಾಗಿರುತ್ತೇನೆ. ನಾನು ಪಾಪಕ್ಕೆ ಸೋತರೆ ನಾನು ಅದಕ್ಕೆ ಗುಲಾಮನಾಗಿರುತ್ತೇನೆ. ನಾನು ಕ್ರಿಸ್ತನಿಗೆ ಗುಲಾಮನಾಗಿದ್ದೇನೋ ಪಾಪಕ್ಕೆ ಗುಲಾಮನಾಗಿದ್ದೇನೆ. ದೇವರಿಗೆ ಹಿತವಲ್ಲದ ಕಾರ್ಯಗಳಲ್ಲಿ ನನ್ನನ್ನು ಒಳಪಡಿಸಿಕೊಳ್ಳುತ್ತಾ ಇದ್ದೇನೆ. ನಾವು ದೇವರ ಸೇವಕರು ನಿಜ, ನಾವು ವಿಶ್ವಾಸಗಳು ನಿಜ, ಆದರೆ ಪೂರ್ಣವಾಗಿ ಕರ್ತನ ಆ ಸಂಸರ್ಗದಲ್ಲಿ ನಾವು ನಮ್ಮ ಜೀವಿತವನ್ನು ಮುಂದುವರಿಸುತ್ತಾ ಇದ್ದೆವು. ಸನ್ನಿವೇಶಗಳು ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕಾಗಿ ನಮ್ಮ ಸುತ್ತಮುತ್ತಲೂ ಅದು ಕಾಯುತ್ತಾ ಇದೆ. ಆದಿಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ ದೇವರು ಕೈನನಿಗೆ ಹೇಳುವಾಗ, ಪಾಪವು ನಿನ್ನ ಬಾಗಿಲ ಬಳಿಯಲ್ಲಿ ನಿಂತಿದೆ ನಿನ್ನನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. Sin is waiting for you. He is standing before your door. ನಿನ್ನನ್ನು ಸ್ವಾಧೀನಪಡಿಸುವುದಕ್ಕಾಗಿ, ನಿನ್ನನ್ನು ತನ್ನ ವಶಕ್ಕೆ ಸೆಳೆದುಕೊಳ್ಳುವುದಕ್ಕೋಸ್ಕರವಾಗಿ. ಆದರೆ ನೀನು ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆ ಹೊರತು ಅದು ನಿನ್ನನ್ನು ಸ್ವಾಧೀನಪಡಿಸಿಕೊಳ್ಳಬಾರದೆಂಬುದಾಗಿ ವಚನ ಹೇಳುತ್ತದೆ. You need to control. You need to come out of all those things. That should not make you as a slave under its power. ದೇವಜನರೇ, ದೇವರ ಮಕ್ಕಳೇ, ನಾನು ಕೇಳುತ್ತಿರುವಂತಹ ದೇವಜನರ ಆತ್ಮಿಕ ಜೀವನದಲ್ಲಿ ನಾವು ಈ ತತ್ವಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ನಾವು ಮುನ್ನಡೆಸಬೇಕಾಗಿದೆ. ಏನೆಂದರೆ, ಕ್ರಿಸ್ತನನ್ನು ಬಿಟ್ಟು, ಕ್ರಿಸ್ತನ ಆ ಚಿತ್ತವನ್ನು ಬಿಟ್ಟು, ಆತನಿಗೆ ಹಿತವಲ್ಲದ ಯಾವುದೇ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವುದಿಲ್ಲ. ಹೇಳುತ್ತದೆ, ನಾನು ಅದಕ್ಕೆ ಒಳಗಾಗುವುದಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ವಿಹಿತವಾಗಿರುವುದಿಲ್ಲ ಮತ್ತು ನಾನು ಅದಕ್ಕೆ ಒಳಗಾಗುವುದಿಲ್ಲ. ಐ ವಿಲ್ ನಾಟ್ ಬಿ ಎನ್ಸ್ಲೇವ್ಡ್ ಬೈ ಎನಿಥಿಂಗ್. ಯಾವುದು ನನ್ನನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಾನು ಬಿಟ್ಟುಕೊಡುವುದಿಲ್ಲ. ಕೆಲವೊಮ್ಮೆ ಹಣ ನಮ್ಮನ್ನು ಸ್ವಾಧೀನಪಡಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಲೋಕದ ಆ ಒಂದು ಅನೇಕ ಸಂಗತಿಗಳು ನಮ್ಮನ್ನು ತನ್ನ ಸ್ವಾಧೀನಕ್ಕೆ ಸೆಳೆದುಕೊಳ್ಳುತ್ತದೆ. ಕರ್ತನ ಸೇವೆಯನ್ನೇ ಬಿಟ್ಟು ಹೋಗುವಂತವರಿದ್ದಾರೆ. ವಿಶ್ವಾಸ ಜೀವನದಿಂದ ಜಾರಿ ಹೋಗುವಂತ ವಿಶ್ವಾಸಗಳಿದ್ದಾರೆ. ಯಾಕಂದ್ರೆ ತಮ್ಮನ್ನು ಕ್ರಿಸ್ತನಿಗೆ ಪೂರ್ಣವಾಗಿ ಒಳಪಡಿಸಿಕೊಂಡಿಲ್ಲ.
So whatever the situation, we need to be in the right connection with Jesus Christ. ಆತನೊಂದಿಗೆ ಸರಿಯಾದ ಸಂಸರ್ಗದಲ್ಲಿ ನಾವಿರಬೇಕು. ಆತನ್ನು ಬಿಟ್ಟು ಯಾವುದು ನಮ್ಮ ಜೀವನದಲ್ಲಿ ಬೇಡ. ವಿ ನೀಡ್ ಜೀಸಸ್. ಕರ್ತನು ನಮಗೆ ಬೇಕಾಗಿದ್ದಾನೆ, ಯೇಸು ನಮಗೆ ಬೇಕಾಗಿದ್ದಾನೆ, ಆತನಿಗೆ ನಾವು ಬೇಕಾಗಿದ್ದೇವೆ, ನಮಗೆ ಆತನು ಬೇಕಾಗಿದ್ದಾನೆ. ಕ್ರಿಸ್ತನನ್ನು ಬಿಟ್ಟು ನಮಗೆ ಯಾವುದು ಬೇಡ. ಆದ್ದರಿಂದ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಅದನ್ನು ಬಹಳಷ್ಟು ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಆ ಹೆಜ್ಜೆಯನ್ನು ನಾವು ಮುಂದಿಡುವುದಕ್ಕೆ ನಾವು ಪ್ರಯತ್ನಿಸಬೇಕಾಗಿದೆ. ಇದು ಬಹಳ ಪ್ರಯಾಸದ ಒಂದು ಜೀವನ. ಅಷ್ಟು ಸುಲಭವಾಗಿ ನಾವು ಮುನ್ನಡೆಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಸುತ್ತಮುತ್ತಲು ಅನೇಕ ಸಂಗತಿಗಳು ನಮ್ಮನ್ನು ಆ ಕಡೆಗೆ ಎಳೆಯುತ್ತದೆ. ಆದ್ರೆ ದೇವ ಜನರೇ, ದೇವ ಸೇವಕರುಗಳೇ, ನಾವು ಒಂದು ದೃಢ ಸಂಕಲ್ಪದಲ್ಲಿ ಕಾಣಿಸಿಕೊಳ್ಳೋಣ. ಏನಂದ್ರೆ, ನನಗೆ ಕರ್ತನು ಬೇಕು, ಕರ್ತನ ಬಿಟ್ಟು ನಾನು ಯಾವುದನ್ನು ಮಾಡಲಾರೆನು, ಕರ್ತನನ್ನು ಬಿಟ್ಟು ನಾನು ಯಾವುದನ್ನು ನನ್ನ ಜೀವನದಲ್ಲಿ ಸ್ವೀಕರಿಸಿಕೊಳ್ಳಲಾರೆ. ಯೇಸು ನನ್ನ ಜೀವನದಲ್ಲಿ ಮುಖ್ಯ. ಐ ವಿಲ್ ಲಿವ್ ಫಾರ್ ಹಿಮ್. ಹಾಲೆಲೂಯಾ. ಅಂಡ್ ಹಿ ಈಸ್ ಎವ್ರಿಥಿಂಗ್ ಟು ಮೀ. ಅದು ಪೌಲನ ಒಂದು ದೃಢ ನಿರ್ಧಾರವಾಗಿತ್ತು. ಅವನು ಅದನ್ನ ಕೊರಿಂಥ ಸಭೆ ವಿಶ್ವಾಸಿಗಳು ಹೇಳುತ್ತಾ ಇದ್ದಾನೆ. ಅವನು ಹೇಳ್ತಿದ್ದಾನೆ, ನನ್ನ ಸ್ವಾತಂತ್ರ್ಯವನ್ನು ನಾನು ಯಾವತ್ತೂ ದುರುಪಯೋಗ ಪಡಿಸುವುದಿಲ್ಲ. ಐ ವಿಲ್ ನಾಟ್. ನನ್ನ ಸ್ವಾತಂತ್ರ್ಯ, ದೇವರು ನನಗೆ ಕೊಟ್ಟ ಸ್ವಾತಂತ್ರ್ಯ, ಎಲ್ಲ ಮಾಡುವುದಕ್ಕೆ ಅನುಕೂಲ ಇದೆ, ಅವಕಾಶವಿದೆ. ಬಟ್ ಐ ವಿಲ್ ನಾಟ್ ಡೂ ಎವ್ರಿಥಿಂಗ್. ಐ ವಿಲ್ ನಾಟ್ ಡೂ ದ ಥಿಂಗ್ಸ್ ದಟ್ ವಿಚ್ ಗಾಡ್ ಡಸಂಟ್ ಲೈಕ್ ಮೀ ಟು ಡೂ. ಕರ್ತನು ನನ್ನಲ್ಲಿ ಮಾಡಲು ಅಪೇಕ್ಷಿಸದೇ ಇರುವಂತಹ ಯಾವುದೇ ಕಾರ್ಯಗಳನ್ನು ನಾನು ಮಾಡುವುದು. ಸೊ ಐ ವಿಲ್ ಬಿ ಸೀಕಿಂಗ್ ದ ವಿಲ್ ಆಫ್ ಗಾಡ್. ನಾನು ಎಲ್ಲಾ ಸಮಯಗಳಲ್ಲಿ ಕರ್ತನ ಚಿತ್ತವನ್ನೇ ಬಯಸುವಂತವನಾಗಿರುತ್ತೇನೆ. ಕರ್ತನ ಚಿತ್ತಾನುಸಾರವಾಗಿಯೇ ನನ್ನ ಪ್ರತಿದಿನದ ಜೀವನದ ಹೆಜ್ಜೆಯನ್ನು ಮುಂದಿಡುತ್ತೇನೆ. ಕರ್ತನಿಗೆ ಯಾವುದು ಹಿತವಲ್ಲವೋ ಅದನ್ನು ನಾನು ಮಾಡುವುದಿಲ್ಲ. ಕರ್ತನಿಗೆ ಒಳಪಡದಿರುವಂತಹ ಯಾವುದೇ ಕಾರ್ಯಗಳನ್ನು ನಾನು ನನ್ನ ಜೀವನದಲ್ಲಿ ಸ್ವೀಕಾರ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಯಾಕಂದ್ರೆ ಐ ವಾಂಟ್ ಟು ಗ್ರೋ ಇನ್ ಟು ದ ಫುಲ್ನೆಸ್ ಆಫ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತನ ಪರಿಪೂರ್ಣತೆಗೆ ನಾನು ಬರಬೇಕು. ಅದೊಂದೇ ಗುರಿ ನಮ್ಮದಾಗಿರಲಿ. ಸ್ತೋತ್ರ. ಎರಡನೇದಾಗಿ ಇನ್ನೊಂದು ಪ್ರಿನ್ಸಿಪಲ್, ಇನ್ನೊಂದು ತತ್ವವನ್ನ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. 1 Corinthians chapter 8 verse 9, 8ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ, ಆದರೂ ಈ ನಿಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು, ಎಚ್ಚರಿಕೆಯಾಗಿರ್ರಿ. ವಿಘ್ನವಾದೀತು, ಎಚ್ಚರಿಕೆ ಆಗಿರ್ರಿ. I'll read it in English also. Chapter 8 verse 9. Be careful, however, that the exercise of your freedom does not become a stumbling block to the weak. ಆ ವಾಕ್ಯಾನುಸಾರವಾಗಿ ನಮ್ಮ ಎರಡನೇ ತತ್ವ, ಪ್ರಿನ್ಸಿಪಲ್ ಏನಾಗಿರ್ಬೇಕಂದ್ರೆ, ನಾನು ಯಾವುದೇ ಕಾರಣಕ್ಕೂ ಇತರರಿಗೆ ವಿಘ್ನವಾಗದಂತೆ ಎಚ್ಚರಿಕೆಯಾಗಿರುವೆನು. ಇತರರಿಗೆ ವಿಘ್ನವಾಗದಂತೆ ಎಚ್ಚರಿಕೆಯಾಗಿರುವೆನು. ಐ ವಿಲ್ ನಾಟ್ ಬಿ ಎ ಸ್ಟಂಬ್ಲಿಂಗ್ ಬ್ಲಾಕ್ ಟು ಎನಿವನ್, ವೆದರ್ ಇಟ್ ಈಸ್ ಎ ವೀಕ್ ಬಿಲೀವರ್ ಆರ್ ಎ ಸ್ಟ್ರಾಂಗ್ ಬಿಲೀವರ್, ಹೂಎವರ್ ಮೇ ಬಿ. ಅಪೊಸ್ತಲನಾದ ಪೌಲನು ಬಲಹೀನ ವಿಶ್ವಾಸ ವಿಷಯದಲ್ಲಿ ಹೇಳುತ್ತಾ ಇದ್ದಾನೆ, ಸಹೋದರ ವಿಷಯದಲ್ಲಿ ಹೇಳುತ್ತಿದ್ದಾನೆ, ನಿಜ. ಆದಾಗ್ಯೂ ನನ್ನಿಂದಾಗಿ ಯಾರು ಆತ್ಮಿಕ ಜೀವನದಿಂದ ಬಿಟ್ಟು ಹೋಗಬಾರದು, ಕರ್ತನ ಸೇವೆಯಿಂದ ಬಿಟ್ಟು ಹೋಗಬಾರದು. ನಾನು ಹೇಳಿದ ಆ ಮಾತುಗಳು, ನನ್ನ ಆ ವರ್ತನೆಗಳು ಕ್ರಿಸ್ತನಲ್ಲಿರುವ ಆ ಸಹೋದರನಿಗೆ ವಿಘ್ನವಾದರೆ, ಅವನನ್ನ ನಂಬಿಕೆಯಿಂದ ಬಿಟ್ಟು ಹೋಗುವಂತಹ ಒಂದು ಕಾರಣವಾಗಿ ಕಾಣಿಸಿಕೊಂಡರೆ, ನನ್ನಂತ ದೌರ್ಭಾಗ್ಯನು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಅಪೊಸ್ತಲನಾದ ಪೌಲನು ಹೇಳುತ್ತಾ ಇದ್ದಾನೆ, ನಾವು ಇತರರಿಗೆ ಸ್ಟಂಬ್ಲಿಂಗ್ ಬ್ಲಾಕ್ ಆಗಬಾರದು. ಅನೇಕ ಸಂದರ್ಭಗಳು ನಾವು ವಿಚಾರ ಮಾಡೋಣ ನಮ್ಮ ಜೀವನದಲ್ಲಿ, ನನ್ನಿಂದಾಗಿ ಯಾರಾದರೂ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗಿದ್ದಾರಾ? ನನ್ನಿಂದಾಗಿ ಯಾರಾದರೂ ಕರ್ತನ ಸೇವೆಯನ್ನು ಬಿಟ್ಟು ಹೋಗಿದ್ದಾರ? ಕರ್ತನಿಗೆ ಎಲ್ಲರೂ ಪ್ರಾಮುಖ್ಯವಾಗಿದೆ. ನಾವು ಎಂಥವರೇ ಆಗಿದ್ದರು, ಯಾರೇ ಆಗಿದ್ರು ಕೂಡ ನಾವೆಲ್ಲರೂ ವೆರಿ ಪ್ರೆಷಸ್ ಟು ದ ಲಾರ್ಡ್. ಕರ್ತನು ಎಲ್ಲರನ್ನೂ ಪ್ರೀತಿಸ್ತಾನೆ, ಎಲ್ಲರೂ ಅವನಿಗೆ ಬೇಕಾಗಿದ್ದಾರೆ.
ಸೊ ನನ್ನ ನಡಾವಳಿಕೆಯಿಂದ, ನನ್ನ ಮಾತುಗಳಿಂದ, ನನ್ನ ವಿಚಾರಗಳಿಂದ, ನನ್ನ ವರ್ತನೆಗಳಿಂದ ಮತ್ತೊಬ್ಬನು ಕ್ರಿಸ್ತನಲ್ಲಿ ಬೆಳೆಯುವುದಕ್ಕೆ, ಆತ್ಮಿಕ ಜೀವನದಲ್ಲಿ ಮುಂದೆ ಸಾಗುವುದಕ್ಕೆ ಅಡ್ಡಿಯಾದರೆ ಅದು ದೇವರ ವಚನ ಒಪ್ಪುವಂತ ಒಂದು ಕಾರ್ಯವಲ್ಲ. ಯು ಶುಡ್ ನಾಟ್ ಬಿ ಎ ಸ್ಟಂಬ್ಲಿಂಗ್ ಬ್ಲಾಕ್ ಟು ಎನಿವನ್. ಅನೇಕರ ಜೀವನದಲ್ಲಿ ನಾನು ಎಷ್ಟೋ ವ್ಯಕ್ತಿಗಳ ವಿಷಯದಲ್ಲಿ ಹಾಗೆ ಕೇಳಿಸಿಕೊಂಡಿದ್ದೇನೆ. ಆ ಸೇವಕನು ಆ ಮಾತು ಹೇಳಿದ್ರಿಂದ ಆ ವಿಶ್ವಾಸಿಗಳು ಆ ಸಭೆಯಿಂದ ಆತ್ಮಿಕ ಜೀವನದ ಬಿದ್ದು ಜಾರಿಗೆ ಹೋಗಿದ್ದಾರೆ, ಅಥವಾ ಆ ವಿಶ್ವಾಸಿ ಆ ಮಾತು ಹೇಳಿದ್ರಿಂದ, ಆ ಕಾರ್ಯ ಮಾಡಿದ್ದರಿಂದ ಆ ಸೇವಕನು ಕರ್ತನ ಸೇವೆಯನ್ನು ಬಿಟ್ಟು ಹೋಗಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಸೇವಕರಲ್ಲಿ ಕೂಡ ಅದು ಹಾಗೆ ಕಾಣಿಸಿಕೊಳ್ತದೆ. ಒಬ್ಬ ಸೇವಕನೇ ಮತ್ತೊಬ್ಬ ಸೇವಕನಿಗೆ ಅಡ್ಡಿಯಾಗಿ ಕಾಣಿಸಿಕೊಳ್ತಾನೆ, ವೈರಿಯಾಗಿ ಕಾಣಿಸಿಕೊಳ್ತಾನೆ. ಅವರನ್ನ ಪ್ರೋತ್ಸಾಹಿಸುವುದಕ್ಕೆ ಬದಲಾಗಿ, ಅವ್ರನ್ನ ಧೈರ್ಯಪಡಿಸುವುದಕ್ಕೆ ಬದಲಾಗಿ, ಅವ್ರನ್ನ ಹುರಿದುಂಬಿಸುವುದಕ್ಕೆ ಬದಲಾಗಿ ಅವರಿಗೆ ಅಡ್ಡಗೋಡೆಯಾಗಿ ನಿಂತುಕೊಳ್ಳುತ್ತಾರೆ, ಅಡ್ಡಗಾಲ ಹಾಕುತ್ತಾರೆ. ಮಲಯಾಳದಲ್ಲಿ ಹೇಳ್ತೇವೆ ಕಾಲು ವಾರೋದು ಅಂತೆ. ಏನು ಅವರ ಕಾಲು ಹಿಡಿದು ಎಳೆಯುವಂತ ವ್ಯಕ್ತಿಗಳಾಗಿ ಕಾಣಿಸುತ್ತೆ. ಜೊತೆಯಾಗಿ ನಿಂತಿರುತ್ತಾರೆ, ಪ್ರೀತಿಯಿಂದ ಮಾತಾಡುತ್ತಾರೆ, ಒಳಗಿನೊಳಗೆ ವಿಷವನ್ನ ಕಾರುತ್ತಾರೆ, ಕಾಲನ್ನು ಎಳೆಯುತ್ತಾರೆ. ಅವರ ಆತ್ಮಿಕ ಜೀವನದ ವಿಷಯದಲ್ಲಿ ನಮಗೆ ವಿಚಾರವೇ ಇಲ್ಲ. ಅವರು ಒಳ್ಳೇದಾಗಬೇಕೆಂಬಂತ ಬಯಕೆ ನಮ್ಮಲ್ಲಿಲ್ಲ. ಇವತ್ತು ಪ್ರಪಂಚದಲ್ಲಿ ಏನು ಹೀಗೆ ಹೇಳುತ್ತಾರೆ, 3 ರೀತಿಯ ಜನರಿದ್ದಾರೆ ಎಂಬುದಾಗಿ. ಅದರಲ್ಲಿ ಒಂದು ಗುಂಪಿನವರು ನಾನು ಒಳ್ಳೆಯವನಾಗಬೇಕು, ಅವರೂ ಒಳ್ಳೆಯವರಾಗಬೇಕು ಎಂಬುದಾಗಿ ಬಯಸುವಂತವರು. ಎರಡನೇ ಗುಂಪಿನವರು ಅವರು ಹಾಳಾದರೂ ಪರವಾಗಿಲ್ಲ, ನಾನು ಒಳ್ಳೆಯವನಾಗಬೇಕು. ಮೂರನೇ ಗುಂಪಿನವರು ನಾನು ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ, ನಾನೆಲ್ಲ ಹಾಳಾದ್ರೂ ಪರವಾಗಿಲ್ಲ, ಅವರು ಚೆನ್ನಾಗಿರ್ಬೇಕು ಎಂಬುದಾಗಿ. ಅದು ಬಹಳ ಪ್ರಾಮುಖ್ಯ. ಯೋಹಾನನು, ಸ್ನಾನಿಕನಾದ ಯೋಹಾನ ಹೇಳುತ್ತಾ ಇದ್ದಾನೆ, ನಾನು ಕಡಿಮೆ ಆಗಬೇಕು, ಕ್ರಿಸ್ತನು ಅವನು ಅಭಿವೃದ್ಧಿ ಆಗಬೇಕು, ಅವನು ಬೆಳೆಯಬೇಕು. ಇತರರ ಹಿತಚಿಂತನೆಯನ್ನ ಮಾಡುವಂತವರಾಗಿ ನಾವು ಕಾಣಿಸಿಕೊಳ್ಬೇಕು. ಅವ್ರನ್ನ ಬಲಹೀನಪಡಿಸುವಂತವರಾಗಿರಬಾರದು. ಅವರಿಗೆ ಅಡ್ಡಗೋಡೆಯಾಗಿ ನಾವು ನಿಂತುಕೊಳ್ಳಬಾರದು. ಅದು ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಸ್ನೇಹಿತರೊಂದಿಗಾಗಲಿ, ಇತರೆ ಜನರೊಂದಿಗಾಗಲಿ, ಸಭೆಯಲ್ಲಾಗಲಿ, ಎಲ್ಲೇ ಆಗಿದ್ರು ಕೂಡ ನಮ್ಮ ಒಂದೇ ಒಂದು ಗುರಿ ಏನೆಂದರೆ, ನಮ್ಮ ಮೂಲಕವಾಗಿ ಇತರರು ಕರ್ತನಲ್ಲಿ ಬೆಳೆಯಬೇಕು. ಅದಕ್ಕಾಗಿ ಕರ್ತನು ನಮ್ಮನ್ನು ಇಟ್ಟಿದ್ದಾನೆ. ನಾವು ಅವರಿಗಾಗಿ ಪ್ರಾರ್ಥಿಸುವ ಮೂಲಕವಾಗಿ, ಅವರಿಗೆ ದೇವರ ವಾಕ್ಯ ಬೋಧನೆಯನ್ನು ಕೊಡುವುದರ ಮೂಲಕವಾಗಿ, ಅವರಿಗೆ ಮಾರ್ಗದರ್ಶನವನ್ನು ಕೊಡುವುದರ ಮೂಲಕವಾಗಿ, ಅವರಿಗೆ ನಮ್ಮ ಜೀವಿತದ ಆ ಒಂದು ಮಾದರಿಯನ್ನ ಉತ್ತಮವಾಗಿ ತೋರಿಸುವ ಮೂಲಕವಾಗಿ, our purpose is to gain other people, to bring them into the knowledge of Jesus Christ. ಅವರ ಆತ್ಮಿಕದಲ್ಲಿ ಬಲಗೊಳ್ಳಬೇಕು. ಅಡ್ಡಿ ಮಾಡುವಂತ ಎಲ್ಲ ಕಾರ್ಯಗಳು ನಮ್ಮ ಜೀವನ ದೂರ ಮಾಡಬೇಕು. ನಮ್ಮ ವಿಚಾರಗಳು ಕರ್ತನಲ್ಲಿ ಸರಿಯಾಗಬೇಕು. ಆತ್ಮಿಕ ದೃಷ್ಟಿಕೋನದಲ್ಲಿ ನಮ್ಮ ವಿಚಾರಗಳು ಸರಿಯಾಗಬೇಕು. ಹಾಗಿದ್ರೆ ಮಾತ್ರ ನಮ್ಮಂತೆ ಇತರನ್ನು ಕಾಣುವುದಕ್ಕೆ, ನಮಗಿಂತಲೂ ಉತ್ತಮವಾದ ರೀತಿಯಲ್ಲಿ ಅವರನ್ನು ಕಾಣುವುದಕ್ಕೆ ನಮ್ಮ ಜೀವನದಲ್ಲಿ ಸಾಧ್ಯವಾಗುತ್ತದೆ. ಸೊ ಪಾಲ್ ಈಸ್ ಟೆಲ್ಲಿಂಗ್ ದಟ್, ಏನು, ಈ ನಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲ ಇಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು, ಎಚ್ಚರಿಕೆಯಾಗಿರ್ರಿ. ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಲೇಬೇಕು. ಎಚ್ಚರಿಕೆಯಿಂದ ನಮ್ಮ ಆತ್ಮಿಕ ಜೀವನ ನಡೆಸಬೇಕು, ಸೇವನೆ ಮಾಡಬೇಕು. ಇತರರೊಂದಿಗೆ ನಾವು ವ್ಯವಹರಿಸುವಾಗ ನಮ್ಮ ಮಾತುಗಳು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ನಾವು ಏನ್ ಮಾತಾಡುತ್ತಿದ್ದೇವೆ ಅದರಿಂದಾಗಿ ಆ ಬಲಹೀನ ಸಹೋದರನಿಗೆ ಏನಾದ್ರೂ ಬಲಹೀನತೆ ಆತ್ಮಿಕ ಜೀವನ ಉಂಟಾಗುತ್ತದೋ ಎಂಬಂತ ಭಯ ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕು. ನನ್ನ ಆ ಮಾತು ಸಮಂಜಸವಾಗಿಲ್ಲದಿದ್ದರೆ ಇಟ್ ವಿಲ್ ಡಿಸ್ಟ್ರಾಯ್ ಹಿಸ್ ಲೈಫ್. ನಮ್ಮಿಂದಾಗಿ ಎಷ್ಟು ಜನರು ನಾಶವಾಗಿದ್ದಾರೆ, ಎಷ್ಟು ಜನರು ತಮ್ಮ ಆತ್ಮಿಕತೆಯನ್ನು ಕಳ್ಕೊಂಡಿದ್ದಾರೆ. ಸೊ we need to think in our lives that what we are and how we are. What is our purpose of living and serving the Lord? ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡಾಗ ಮಾತ್ರವೇ ನಾವು ಇತರಿಗೆ ಆಶೀರ್ವಾದವಾಗುತ್ತೇವೆ ಹೊರತು ವಿಘ್ನವಾಗಿರುವುದಿಲ್ಲ. ನಾವು ಇತರಿಗೆ ಆಶೀರ್ವಾದವಾಗಬೇಕು, ನಾವು ಇತರಿಗೆ ಬೆಂಬಲವಾಗಬೇಕು, ನಮ್ಮಿಂದಾಗಿ ಅವರು ಆಶೀರ್ವದಿಸಲ್ಪಡಬೇಕು.
Let us have that mind. That was the mind of Jesus Christ. That was the mind of all the apostles. ಅದನ್ನೇ ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾರೆ, ನನ್ನ ಒಂದು ವಿಚಾರ, ನನ್ನ ತತ್ವ ಏನೆಂದರೆ, ನಾನು ಯಾರಿಗೂ ಯಾವ ಕಾರಣದಿಂದಲೂ ಒಂದು ವಿಘ್ನವಾಗಿ ಕಾಣಿಸಿಕೊಳ್ಳಬಾರದು, ತಡೆಯಾಗಿ ಕಾಣಿಸಿಕೊಳ್ಳಬಾರದು, ಅಡ್ಡಿಯಾಗಿ ಕಾಣಿಸಿಕೊಳ್ಳಬಾರದು. Somehow I want to push them into the spiritual life. Hallelujah. ಅದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಅಲ್ಲೇ 12ನೇ ವಚನಕ್ಕೆ ಬರುವಾಗ chapter 8 verse 12 he says that, ಹೀಗಿರಲಾಗಿ ಸಹೋದರರಿಗೆ ಪಾಪ ಮಾಡಿ ಅವರ ನಿರ್ಬಲವಾದ ಮನಸ್ಸನ್ನು ನೋಯಿಸಿ ಕ್ರಿಸ್ತನಿಗೆ ಪಾಪ ಮಾಡುವವರಾಗಿರುತ್ತೀರಿ. ನೀವು ಸಹೋದರರಿಗೆ ವಿರುದ್ಧವಾಗಿ ಪಾಪ ಮಾಡಿ ಅವರ ಆ ಒಂದು ನಿರ್ಬಲವಾದ ಮನಸ್ಸನ್ನು ನೀವು ನೋಯಿಸುವಾಗ ನೀವೇನ್ ಮಾಡ್ತಾ ಇದ್ದೀರಾ? ಕ್ರಿಸ್ತನಿಗೆ ಪಾಪ ಮಾಡುವಂತವರಾಗಿದ್ದೀರಾ. Hallelujah. Verse 8, 12, I'll read in English. It says that, when you sin against your brothers in this way and wound their weak conscience, you sin against Christ. ಅವರ ಬಲಹೀನ ಮನಸ್ಸಾಕ್ಷಿಯನ್ನು, ಕಾನ್ಶಿಯಸ್ ಅನ್ನು ನೀನು ನಿರ್ಬಲಪಡಿಸುವಾಗ, ನೋಯಿಸುವಾಗ ನೀನು ಕ್ರಿಸ್ತನಿಗೆ ವಿರುದ್ಧವಾಗಿ ಪಾಪ ಮಾಡುವನಾಗಿದ್ದೀಯ. ಯಾಕಂದ್ರೆ whoever may be, all belongs to Jesus Christ. ದರಿದ್ರನಾಗಲಿ, ಬಡವನಾಗಲಿ, ಶ್ರೀಮಂತನಾಗಲಿ, ಸ್ಥಾನಮಾನ ಇದ್ದವನಾಗಲಿ, ಇಲ್ಲದವನಾಗಿರಲಿ, ಹಿರಿಯ ಸೇವಕರಾಗಿರಲಿ, ಯಾವುದೇ ಹಿನ್ನೆಲೆಯಲ್ಲಿ, ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಕೂಡ, everyone is very precious to God and God loves everyone. He wants everyone to be his people. ಕರ್ತನಿಗೆ ಎಲ್ಲರೂ ಬೇಕಾಗಿದ್ದಾರೆ. ಯಾರನ್ನು ಕಡೆಗಣಿಸುವ ಹಾಗಿಲ್ಲ. ಕರ್ತನು ಯಾರನ್ನು ಹಾಗೆ ಕಡೆಗಣಿಸುವುದಿಲ್ಲ, ಯಾರನ್ನು ದೂರ ಮಾಡುವುದಿಲ್ಲ. ಎಲ್ಲರೂ ತನ್ನೊಂದಿಗಿರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಸೊ ನಾವು ಒಂದು ವೇಳೆ ಅವರಿಗೆ ಅಡ್ಡಿಯಾಗಿ ನಿಂತರೆ, ಅವರ ಬಲಹೀನ ಮನಸ್ಸನ್ನು ನೋಯಿಸಿದರೆ, ಅವರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ವರ್ತಿಸಿದರೆ, the word of God says that you are sinning against Jesus Christ. ಅಷ್ಟು ಪ್ರಾಮುಖ್ಯತೆ ಇದೆ ಎಂಬುದನ್ನ ವಚನ ನಮಗೆ ತಿಳಿಸುತ್ತಾ ಇದೆ. ಆರ್ ವಿ ಥಿಂಕಿಂಗ್ ಅಬೌಟ್ ಇನ್ ದಾಟ್ ಲೈನ್? ನಾವು ಆ ವಿಷಯಗಳನ್ನು ಆ ರೀತಿಯಾಗಿ ತೆಗೆದುಕೊಳ್ಳುತ್ತಾ ಇದ್ದೇವೆ? ಎಷ್ಟೊಂದು ಎಚ್ಚರಿಕೆ ನಾವು ವಹಿಸ್ತಾ ಇದ್ದೇವೆ? ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಅದರ್ ಪೀಪಲ್, ವಿ ಆರ್ ನಾಟ್ ವರೀಡ್ ಅಬೌಟ್ ಅದರ್ ಪೀಪಲ್. ಬೇರೆಯವರ ವಿಷಯದಲ್ಲಿ ನಮಗೆ ಏನು ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವ್ರು ಏನೇ ಆಗ್ಲಿ, ಅವ್ರು ಹಾಳಾಗಿ ಹೋಗ್ಲಿ, ಏನೇ ಸಂಭವಿಸಲಿ, ನಮಗೆ ವಿಷಯ ಇಲ್ಲ ಎಂಬಂತ ರೀತಿಯಲ್ಲಿ ನಾವು ವರ್ತಿಸುತ್ತೇವೆ. ಬಟ್ ಗಾಡ್ ಹೇಟ್ಸ್ ದಟ್ ಒನ್. God doesn't like that one. He says, the word of God says that we are sinning against Christ. When we bring a wound to the conscience of our brother who is in Christ, we are sinning against God. ಎಷ್ಟು ಸೇವಕರ ಮನಸ್ಸನ್ನು ನಾವು ನೋಯಿಸಿದ್ದೇವೆ, ಎಷ್ಟು ವಿಶ್ವಾಸಿಗಳ ಮನಸ್ಸನ್ನು ನಾವು ನೋಯಿಸಿದ್ದೇವೆ, ಎಷ್ಟು ನಮ್ಮ ಪ್ರಿಯರಾದವರ ಮನಸ್ಸನ್ನು ನಾವು ನೋಯಿಸಿದ್ದೇವೆ. ಮತ್ತೆ ನಾವು ಕ್ಷಮಾಪಣೆ ಕೇಳಿರ್ಬೋದು, ನಿಜ. ಒಂದು ವೇಳೆ ನಾವು ಚೆನ್ನಾಗಿರ್ಬೋದು, ಆದ್ರೆ ನಮ್ಮ ಆ ಮಾತುಗಳ ಮೂಲಕವಾಗಿ, ನಮ್ಮ ಆ ವ್ಯವಹಾರಗಳ ಮೂಲಕವಾಗಿ ಅವರ ಮನಸ್ಸಿನ ಆಳದಲ್ಲಿ ಉಂಟಾದ ಗಾಯವನ್ನ, ಅದನ್ನ ಸರಿಪಡಿಸುವುದಕ್ಕೆ ಸಾಧ್ಯವೇ? ವೆರಿ ಡೇಂಜರಸ್. ಅದನ್ನು ಅವರು ಮರೆತು ಬಿಡುವುದಿಲ್ಲ. ಕರ್ತನು ಕ್ಷಮಿಸ್ತಾನೆ, ಆದರೆ ಮನುಷ್ಯರ ಮನಸ್ಸು ಅವರು ಮರೆಯುವುದಿಲ್ಲ. ಸೊ ವಿ ನೀಡ್ ಟು ಬಿ ಕೇರ್ಫುಲ್ ವೆನ್ ವಿ ಬಿಹೇವ್ ವಿತ್ ದೋಸ್ ಅವರ್ ಬಿಲೀವರ್ಸ್, ಕೋವರ್ಕರ್ಸ್. ನಮ್ಮ ಸಹ ವಿಶ್ವಾಸಿಗಳೊಂದಿಗೆ, ಸಹ ಸೇವಕರೊಂದಿಗೆ ನಾವು ವರ್ತಿಸುವಾಗ, ಮಾತನಾಡುವಾಗ, ವ್ಯವಹರಿಸುವಾಗ, we need to be very careful in our words, our thinking. Hallelujah. ಹಾಗೆ ಮಾಡುವಾಗಲೇ ನಾವು ಕರ್ತನ ವಾಕ್ಯದ ಮೇರೆಗಿರುವಂತ ಸರಿಯಾದ ತತ್ವಕ್ಕನುಸಾರವಾಗಿ ಜೀವಿಸುವಂತದ್ದಾಗಿದೆ. ಅಪೊಸ್ತಲನಾದ ಪೌಲನು ಆ ತತ್ವವನ್ನು ಅಳವಡಿಸಿಕೊಂಡ. ಸ್ತೋತ್ರ. ಕ್ರಿಸ್ತನಿಗೆ ವಿಹಿತವಲ್ಲದನ್ನು ಮಾಡುವುದಿಲ್ಲ ಎಂಬುದಾಗಿ ಮೊದಲನೇ ತತ್ವವನ್ನು ಹೇಳುವಾಗ, ಎರಡನೇದಾಗಿ ಹೇಳುತ್ತಿದ್ದಾನೆ, ನಾನು ಯಾವ ಕಾರಣಕ್ಕೂ ಯಾರಿಗೂ ಅಡ್ಡಿಯಾಗಿ ನಿಂತುಕೊಳ್ಳುವುದಿಲ್ಲ, ವಿಘ್ನವಾಗಿ ಕಾಣಿಸಿಕೊಳ್ಳುವುದಿಲ್ಲ. ನಾನು ಬಲಹೀನ ಮನಸ್ಸಾಕ್ಷಿಯನ್ನ ದುರ್ಬಲಪಡಿಸುವುದಿಲ್ಲ, ಹಾಳು ಮಾಡುವುದಿಲ್ಲ. ಬಿಕಾಸ್ ಇಫ್ ಐ ಡೂ ದ್ಯಾಟ್ ಒನ್, ಐ ವಿಲ್ ಬಿ ಸಿನ್ನಿಂಗ್ ಅಗೇನ್ಸ್ಟ್ ಕ್ರೈಸ್ಟ್. ದೇವ ಜನರೇ, ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಈ ತತ್ವವನ್ನು ಸರಿಯಾಗಿ ಪಾಲಿಸಿಕೊಳ್ಳೋಣ. ನಾನು ಯಾರಿಗೂ ವಿಘ್ನವಾಗದ, ನನ್ನ ಜೀವಿತ ಹೇಗಿದ್ದರೂ ಅನೇಕರಿಗೆ ಆಶೀರ್ವಾದವಾಗಬೇಕಷ್ಟೇ, ತೊಡಕಾಗಬಾರದು. ಒಂದು ಉತ್ತಮ ಒಂದು
ಸಪೋರ್ಟಿವ್ ಆಗಿ ನಾವು ನಿಂತುಕೊಳ್ಳಬೇಕೆಂಬ ವಿಚಾರ ನಮ್ಮ ಜೀವನದಲ್ಲಿರಬೇಕು. So many things are there to explain, but I am not going to into deeper explanation. ಮೂರನೇದಾಗಿ ಮತ್ತೊಂದು ವಿಷಯ, 1 ಕೊರಿಂಥಿ 10ನೇ ಅಧ್ಯಾಯ 23ನೇ ವಚನ. 1 ಕೊರಿಂಥಿ 10ನೇ ಅಧ್ಯಾಯ 23ನೇ ವಚನ. ಓಕೆ, ಮೂರನೇ ತತ್ವ ಪೌಲನು ಹೇಳುವಂಥದ್ದು, ತನ್ನ ಜೀವನದಲ್ಲಿ ಅವನು ಅಳವಡಿಸಿರುವಂಥದ್ದು ಏನೆಂದರೆ, ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಅದೆಲ್ಲವೂ ಹಿತವಾಗಿರುವುದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ. ಹೇಳ್ತಿದ್ದಾನೆ, ಎಲ್ಲರಿಗೂ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವ ಕಾರ್ಯಗಳನ್ನಷ್ಟೇ ನಾನು ಮಾಡುವೆನು. ಹಲ್ಲೆಲೂಯಾ. ಎಲ್ಲರಿಗೂ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವ ಕಾರ್ಯಗಳನ್ನಷ್ಟೇ ನಾನು ಮಾಡುವೆನು. 10ನೇ ಅಧ್ಯಾಯ 21ನೇ ವಚನದಲ್ಲಿ, ಇಂಗ್ಲಿಷ್ ಅಲ್ಲಿ ನೋಡುವಾಗ 21ನೇ ವಚನದಲ್ಲಿ 23ನೇ ವಚನದಲ್ಲಿ, ಎವ್ರಿಥಿಂಗ್ ಇಸ್ ಪರ್ಮಿಸಿಬಲ್ ಬಟ್ ನಾಟ್ ಎವ್ರಿಥಿಂಗ್ ಇಸ್ ಬೆನಿಫಿಷಿಯಲ್. ಎವ್ರಿಥಿಂಗ್ ಇಸ್ ಪರ್ಮಿಸಿಬಲ್ ಬಟ್ ನಾಟ್ ಎವ್ರಿಥಿಂಗ್ ಈಸ್ ಕನ್ಸ್ಟ್ರಕ್ಟಿವ್ ಆಗಿರುವುದಿಲ್ಲ, ಕಟ್ಟುವಂತದಾಗಿರುವುದಿಲ್ಲ, ಭಕ್ತಿಯನ್ನ ಬೆಳೆಸುವಂತದಾಗಿರುವುದಿಲ್ಲ. ಎಲ್ಲದಕ್ಕೂ ನಾವು ಕೈ ಹಾಕುವಾಗ, ಎಲ್ಲ ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರುವಾಗ, ಎಲ್ಲವನ್ನೂ ನಾವು ಮಾಡುವಾಗ, ನಾಟ್ ಎವ್ರಿಥಿಂಗ್ ಮೇಕ್ಸ್ ಅವರ್ ಸ್ಪಿರಿಚುವಲ್ ಲೈಫ್ ಕನ್ಸ್ಟ್ರಕ್ಟಿವ್. ಅಂದ್ರೆ ಇದು ಬಹಳಷ್ಟು ಬಲಯುತವಾಗಿ, ಗಟ್ಟಿಯಾಗಿ ನಮ್ಮ ಆತ್ಮಿಕ ಜೀವನ, ಸೇವಾ ಜೀವನ ಕಾಣಿಸ್ಕೊಳ್ಬೇಕು ಅಂತ ಆದ್ರೆ ಅದಕ್ಕನುಸಾರವಾಗಿ ನಾವು ಜೀವಿಸಬೇಕಾಗುತ್ತದೆ, ಅದಕ್ಕನುಸಾರವಾಗಿ ನಾವು ವ್ಯವಹರಿಸಬೇಕಾಗುತ್ತದೆ. ಲೆಟ್ ಅಸ್ ಮೇಕ್ ಅವರ್ಸೆಲ್ಫ್ ಸೋ ಸ್ಟ್ರಾಂಗರ್ ಇನ್ ದ ಲಾರ್ಡ್. ಕರ್ತನ ನಮ್ಮನ್ನು ಇನ್ನಷ್ಟು ಬಲಯುತವನ್ನಾಗಿ ನಾವು ಮಾಡಬೇಕು. ನಮ್ಮ ನಂಬಿಕೆ ಬಲಗೊಳ್ಳಬೇಕು, ನಮ್ಮ ಸೇವೆ ಇನ್ನಷ್ಟು ಬಲಯುತವಾಗಿ ಬರಬೇಕು. ನಮ್ಮ ಸಂಬಂಧಗಳು ಆತ್ಮಿಕವಾದ ದೃಷ್ಟಿಕೋನದಲ್ಲಿ ಅದನ್ನಷ್ಟು ಗಟ್ಟಿಯಾಗಬೇಕು. ವಿ ಶುಡ್ ನಾಟ್ ಲೂಸ್ ಎನಿವನ್. ವಿ ಶುಡ್ ನಾಟ್ ಲೂಸ್ ಅವರ್ ಮಿನಿಸ್ಟ್ರಿ. ವಿ ಶುಡ್ ನಾಟ್ ಲೂಸ್ ಅವರ್ ಕ್ರಿಶ್ಚಿಯನ್ ಲೈಫ್. ಅದನ್ನು ನಾವು ಯಾವತ್ತೂ ಕಳ್ಕೊಳ್ಳಬಾರದು. ವಿ ನೀಡ್ ಟು ಫೋಕಸ್ ಇನ್ ಟು that we need to be developed or getting stronger or constructive in our spiritual life. ಅವನು ಹೇಳ್ತಿದ್ದಾನೆ, ನಾನು ಇತರರಿಗೆ ಭಕ್ತಿ ವೃದ್ಧಿಯನ್ನ ಮಾಡುವುದಕ್ಕಾಗಿ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಅವನು ಹಾಗೆ ಮಾಡುತ್ತಿದ್ದಾನೆ. ಯಾರನ್ನು ಹಾಳು ಮಾಡುವುದಕ್ಕೆ ಅವನು ಮುಂದಾಗುತ್ತಿಲ್ಲ, ಎಲ್ಲರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ. ಕೆಲವರೆಲ್ಲ ಬಿಟ್ಟು ಹೋದರು ಸೇವೆಯಿಂದ ಅಥವಾ ನಂಬಿಕೆಯಿಂದ. ಅದಾಗಿ ಅವರ ವಿಷಯದಲ್ಲಿ ಅವನು ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಾನೆ ಹೊರತು ಅವರು ಹಾಳಾಗಿ ಹೋಗಿದ್ದರಲ್ಲಿ ಅಥವಾ ಅವರು ಹಿಂಜಾರಿ ಹೋಗಿದ್ದರಲ್ಲಿ ಅವನು ಬಹಳಷ್ಟು ದುಃಖಪಟ್ಟಿದ್ದಾನೆ ಎಂಬುದನ್ನು ನಾವು ಅಲ್ಲಿ ನೋಡುತ್ತೇವೆ. ಬಟ್ ವಾಟ್ ಹಿ ಈಸ್ ಟೆಲ್ಲಿಂಗ್ ದಟ್ ನಾನು ಎಲ್ಲರ ಭಕ್ತಿಯನ್ನ ಅಭಿವೃದ್ಧಿಪಡಿಸುವುದಕ್ಕಾಗಿ ಐ ವಿಲ್ ಟೇಕ್ ಮೈ ಟೈಮ್ ಅಂಡ್ ಮೈ ಲೈಫ್. ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಲ್ಲ. ಭಕ್ತಿಯನ್ನು ಬೆಳೆಸದೇ ಇರುವಂತಹ ಅನೇಕ ವಿಷಯಗಳು ನಮ್ಮ ಜೀವನದಲ್ಲಿ ಕಾಣಿಸಬಹುದು. ನಾವು ಆ ಒಂದು ಕಾರ್ಯಗಳಲ್ಲಿ ಹೆಚ್ಚು ಗಮನ ಹರಿಸಬೇಕಾಗ್ತದೆ. ನಮ್ಮ ಭಕ್ತಿ, ನಾವು ಕರ್ತನಲ್ಲಿ ಎಷ್ಟೊಂದು ಬಲಶಾಲಿಗಳಾಗಿ ನಾವು ಇರಬೇಕೆಂಬುದನ್ನ ಅಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. 1 ಕೊರಿಂಥಿ 3:10 ನಾವು ಓದುವಾಗ 3:10 ಹೇಳ್ತಾನೆ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಒಬ್ಬ ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದ್ದೆನು, ಮತ್ತೊಬ್ಬನ ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೆ, ಎಚ್ಚರಿಕೆಯಾಗಿರಬೇಕು. ಬಟ್ ವಾಟ್ ಹಿ ಸೇಸ್ ದಟ್ ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನೊಬ್ಬ ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರವನ್ನು ಹಾಕಿದ್ದೆ. ನನ್ನ ಕೆಲಸವನ್ನು ನಾನು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೇನೆ. ಒಬ್ಬ ಪ್ರವೀಣ ಶಿಲ್ಪಿಯಂತೆ, ಒಬ್ಬ ನುರಿತ ಶಿಲ್ಪಿಯಂತೆ, an expert constructor. I am doing the ministry. I am working for the Lord. ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಒಬ್ಬ ಪ್ರವೀಣ ಶಿಲ್ಪಿಯಂತೆ ನಾನು ಆ ಕೆಲಸವನ್ನು ಮಾಡುತ್ತಾ ಇದ್ದೇನೆ. ದಟ್ ಇಸ್ ಹಿಸ್ ಫೋಕಸ್. ಅವನು ಅದನ್ನೇ ಮಾಡುತ್ತಾ ಇದ್ದಾನೆ. ಆ ಒಂದು ದೃಷ್ಟಿಕೋನದಲ್ಲಿ ತನ್ನ ಜೀವಿತವನ್ನು ನಡೆಸ್ತಾ ಇದ್ದಾನೆ. ಭಕ್ತಿ ವೃದ್ಧಿ, ಎಲ್ಲರ ಆತ್ಮಿಕ ಬೆಳವಣಿಗೆ. ಕರ್ತನ ಸೇವೆಯಲ್ಲಿರುವಂತಹ ನಾವುಗಳು, ನಮ್ಮ ವಿಶ್ವಾಸಿಗಳ ಕರ್ತನ ನಮಗೆ ಒಪ್ಪಿಸಿದ ವಿಶ್ವಾಸಿಗಳ ಆತ್ಮಿಕ ಭಕ್ತಿ ವೃದ್ಧಿಯಲ್ಲಿ ನಾವು ಗಮನ ಹರಿಸ್ತಾ ಇದ್ದೇವೆ. ಬಹಳ ಪ್ರಾಮುಖ್ಯವಾದದ್ದು.
ಮಾಡಲೇಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲ ಕಾರ್ಯಗಳು ಮಾಡಬೇಕು. ನಾವು ಬೇರೆ ಯಾವುದೇ ದೃಷ್ಟಿಕೋನದಿಂದ ಮಾಡದೆ ಪೂರ್ಣವಾಗಿ ಎಲ್ಲರ ಆತ್ಮಿಕ ಅಭಿವೃದ್ಧಿಯ ವಿಷಯದಲ್ಲಿ ಗಮನ ಹರಿಸಿದವರಾಗಿ ನಾವು ಅದನ್ನು ಮಾಡುವಂತವರಾಗಿರ್ಬೇಕು. Let us go into another principle. ನಾಲ್ಕನೇದಾಗಿ ಇನ್ನೊಂದು ಪ್ರಿನ್ಸಿಪಲ್ ತತ್ವ 1 ಕೊರಿಂಥಿ 10:31 10ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುತ್ತೇವೆ. 1 Corinthians chapter 10:31. Another principle that Paul says that ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಏನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. Whatever you do, do it for the glory of God. ಅದು ಇನ್ನೊಂದು ತತ್ವ, ಇನ್ನೊಂದು ಪ್ರಿನ್ಸಿಪಲ್ ದಟ್ ವಿ ಶುಡ್ ಫಾಲೋ ಇನ್ ಅವರ್ ಲೈಫ್. ನಮ್ಮ ಜೀವನ ಅಳವಡಿಸಬೇಕಾದ, ಅನುಸರಿಸಬೇಕಾದ, ಪಾಲಿಸಬೇಕಾದ ಇನ್ನೊಂದು ತತ್ವ ಏನೆಂದರೆ, ನಾವು ಏನೇ ಮಾಡಿದರು, ತಿಂದರು ಕುಡಿದರು, ಏನೇ ಮಾಡಿದರು ಮಾಡುವುದೆಲ್ಲವೂ ದೇವರ ಮಹಿಮೆಗಾಗಿಯೇ ಮಾಡಬೇಕು. ದೇವರ ಮಹಿಮೆಯೇ ನಮ್ಮ ಗುರಿಯಾಗಬೇಕು. We need to bring glory to the Lord. ನಾವು ಸೇವೆ ಮಾಡಿದ್ರು, ನಾವು ಇತರರೊಂದಿಗೆ ಮಾತನಾಡಿದ್ರು, ಇತರರೊಂದಿಗೆ ಯಾವುದೇ ಸಂಸರ್ಗವನ್ನ ಮಾಡಿಕೊಂಡ್ರು ಸಹ ನಮ್ಮ ವಿಚಾರ, ನಮ್ಮ ಬಯಕೆ ಏನಾಗಿರ್ಬೇಕಂದ್ರೆ ಕರ್ತನಿಗೆ ಮಹಿಮೆ ಆಗ್ಬೇಕು. ಸ್ತೋತ್ರ, ಹಾಲೆಲೂಯ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಆ ಒಂದು ಮಹಾಯಾಜಕ ಪ್ರಾರ್ಥನೆಯಲ್ಲಿ ತಂದೆಯಾದ ದೇವರಲ್ಲಿ ಯೇಸು ಕ್ರಿಸ್ತನು ಕೇಳಿಕೊಳ್ಳುವುದೇನೆಂದರೆ, ನೀನು ನನಗೆ ಕೊಟ್ಟಾದ ಈ ಜನರು, ಈ ಶಿಷ್ಯರು ಅಥವಾ ಈ ಜನರು ನನಗೆ ಮಹಿಮೆಯನ್ನು ತರುವಂತವರಾಗಿರಬೇಕು. ಸ್ತೋತ್ರ. ತಂದೆಯಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಆಗಿತ್ತು, ನೀನು ನನಗೆ ಕೊಟ್ಟಂತ ಈ ಶಿಷ್ಯರು, ಈ ಜನರು, ಈ ವಿಶ್ವಾಸಿಗಳು, ನನ್ನ ಹಿಂಬಾಲಕರು, ಅವರೆಲ್ಲರೂ ನನಗೆ ಮಹಿಮೆಯನ್ನು ತರುವಂತವರಾಗಿರಬೇಕು. God is expecting that one from our life, all of our lives. ನಾವು ಏನೇ ಮಾಡಿದ್ರು, ನಾವು ದೇವರ ಮಹಿಮೆಯನ್ನು ಗಮನದಲ್ಲಿಟ್ಟುಕೊಂಡು ಏನೆಲ್ಲ ಮಾಡುವಾಗಲೂ ಅದಕ್ಕೆ ಒಂದು ನಿಯಂತ್ರಣ ಉಂಟಾಗ್ತದೆ. ಮಾಡಬಾರ್ದನ್ನು ನಾವು ಮಾಡುವುದಿಲ್ಲ, ಮಾಡುವುದನ್ನು ಮಾಡಬೇಕಾದಷ್ಟನ್ನೇ ನಾವು ಮಾಡುತ್ತೇವೆ. ಯಾಕೆಂದ್ರೆ ಆ ಆತ್ಮಿಕ ದೃಷ್ಟಿಕೋನದಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. Let us bring glory to the Lord. ದೇವರಿಗೆ, ಕರ್ತನಿಗೆ ಮಹಿಮೆಯನ್ನು ತರುವಂತಹ ವಿಚಾರದಲ್ಲಿ ನಾವು ಮುಂದಾಗಬೇಕು. ಎಲ್ಲ ಘನ ಮಾನ ಮಹಿಮೆ ನಮ್ಮ ಕರ್ತನಿಗೆ ಸಲ್ಲಿಸಲ್ಪಡಬೇಕು. ನಮ್ಮ ಜೀವನ, ನಮ್ಮ ಸೇವೆ, ನಮ್ಮ ಕುಟುಂಬ, ನಮ್ಮ ಕಾರ್ಯವೈಖರಿಗಳು, ನಮ್ಮ ವಿಚಾರಗಳು, ನಮ್ಮ ವ್ಯವಹಾರಗಳು, whatever we do, whatever that we are involved, ಎಲ್ಲಾ ವಿಷಯಗಳಲ್ಲೂ ಕೂಡ ನಾವು ಕರ್ತನಿಗೆ ಮಹಿಮೆಯನ್ನು ತರುವಂತ, ಕರ್ತನಿಗೆ ಸ್ತೋತ್ರವನ್ನ ಕೊಡುವಂತಹ ಆ ಒಂದು ಕಾರ್ಯಗಳನ್ನಷ್ಟೇ ನಾವು ಮಾಡಬೇಕು. ಅದು ಪೌಲನ ಒಂದು ನಿರ್ಧಾರವಾಗಿದೆ. Whatever I do, I will only look into that will bring glory to God. ನಾನೇನು ಮಾಡಿದ್ರು ಕೂಡ, ಯಾರೊಂದಿಗೆ ಮಾತನಾಡಿದ್ರು, ಯಾರೊಂದಿಗೆ ಸಂಸರ್ಗ ಇಟ್ಟುಕೊಂಡ್ರು ಕೂಡ, ಎಲ್ಲೇ ಹೋದ್ರೂ ಕೂಡ, ಒಂದು ವೇಳೆ ಅದು ಬಿಸ್ನೆಸ್ ಅಲ್ಲಿ ಆಗಬಹುದು, ಅಥವಾ ನಮ್ಮ ಕೃಷಿಗಳಲ್ಲಾಗಬಹುದು, ಅಥವಾ ಶಾಲಾ ಕಾಲೇಜುಗಳಲ್ಲಾಗಬಹುದು, ಅಥವಾ ನಮ್ಮ ಉದ್ಯೋಗದ ಸ್ಥಳದಲ್ಲಾಗಬಹುದು, ಕುಟುಂಬದಲ್ಲಾಗಬಹುದು, ಸಭೆಯಲ್ಲಾಗಬಹುದು, ಎಲ್ಲೇ ಇದ್ರೂ ಕೂಡ our ultimate goal is to bring glory to the Lord. ಕರ್ತನಿಗೆ ಮಹಿಮೆಯನ್ನು ತರಬೇಕು. ಕರ್ತನು ಅದನ್ನು ನಮ್ಮ ಜೀವನ ಎಕ್ಸ್ಪೆಕ್ಟ್ ಮಾಡುತ್ತಾ ಇದ್ದಾನೆ. Are we the people who brings glory to the Lord every time in and through our lives? ನಮ್ಮನ್ನು ಅನೇಕರು ನಮ್ಮನ್ನು ಹೊರಗಿನಿಂದ ಬಲ್ಲವರಾಗಿರ್ತಾರೆ, ಒಳಗಿನಿಂದ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ನಮ್ಮ ಆತ್ಮಿಕ ಜೀವನ ಹೇಗಿದೆ ಎಂಬುದು ನಮಗಷ್ಟೇ ಗೊತ್ತು, ಕರ್ತನಿಗೂ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗುವುದಿಲ್ಲ. Who we are, what we are. ನಾನು ಯಾವಾಗಲೂ ಹೇಳುವಂತ ಒಂದು ವಿಷಯ ಏನಂದ್ರೆ, ಮೊದಲು ನಮ್ಮ ಮನೆ ಸಭೆಯಾಗಬೇಕು, ನಂತರವೇ ನಾವು ಸಭೆಯಲ್ಲಿ ಕಾಣಿಸಿಕೊಳ್ಳಬೇಕು. ಮನೆ ಸಭೆಯಾಗದ ಹೊರತು, ಮನೆಯಲ್ಲಿ ಆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳದ ಹೊರತು, ಮನೆಯಲ್ಲಿ ಆತ್ಮಿಕತೆ ನಾವು ತಾರದ ಹೊರತು, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲದ ಹೊರತು, ನಾವು ಸಭೆಯಲ್ಲಿ ಏನೇ ಮಾಡಿದ್ರು ಅದರಲ್ಲಿ ಯಾವ ಪ್ರಯೋಜನವಿಲ್ಲ. ಇದು ಬೇರೆ ಪ್ರಪಂಚವಾಗಿ ಬಿಡುತ್ತದೆ. ಸೊ ಲೆಟ್ us have the spiritual activities first
in our life, in our family, then let us move into the church and to the outside. That which is not there in our home, in our family, in our life, how can we show? So hallelujah. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಈ ಕಠಿಣ ದಿನಗಳಲ್ಲಿ, ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇರುವಾಗ ಎಲ್ಲದರ ಮೂಲಕವಾಗಿ ಕರ್ತನಿಗೆ ಮಹಿಮೆಯನ್ನು ತರುವುದಕ್ಕೆ ನಾವು ಮುಂದಾಗ. ಬಿಕಾಸ್ ಪೀಪಲ್ ಆರ್ ಲುಕಿಂಗ್ ಫಾರ್ ಸಮ್ವನ್ ಹೂ ಕ್ಯಾನ್ ಲೀಡ್ ದಮ್ ಇನ್ ಟು ಕ್ರೈಸ್ಟ್. ಕರ್ತನಲ್ಲಿ ನಡೆಸುವುದಕ್ಕೋಸ್ಕರವಾಗಿ, ನಿಜವಾದ ರಕ್ಷಣೆಗೆ ನಡೆಸುವುದಕ್ಕೋಸ್ಕರವಾಗಿ ಜನ ಎದುರು ನೋಡುತ್ತಾ ಇದ್ದಾರೆ. ನಮ್ಗೆ ಗೊತ್ತಾಗುವುದಿಲ್ಲ. ದೇ ಹ್ಯಾವ್ ಅವರ ಆ ಆಂತರಿಕ ಆ ಒಂದು ಕೂಗು ಅದಾಗಿದೆ. ಯಾರು ನನ್ನನ್ನು ರಕ್ಷಿಸುವರು, ಯಾರು ನನಗೆ ಬಿಡುಗಡೆ ಕೊಡುವರು, ಯಾರು ನನ್ನನ್ನು ನನಗೊಂದು ಸಮಾಧಾನವನ್ನು ಕೊಡುತ್ತಾರೆ ಎಂಬುದಾಗಿ ಅವರು ಹುಡುಕುತ್ತಾ ಇದ್ದಾರೆ. Until and unless we show them the life that is very much important to attract them into the Lord, they will not come into the Lord. ಅವರು ಕರ್ತನಲ್ಲಿ ಬರುವುದಕ್ಕೆ ಸಾಧ್ಯವಲ್ಲ, ಕರ್ತನಿಗೆ ಮಹಿಮೆ ತರುವುದಕ್ಕೆ ಸಾಧ್ಯವಲ್ಲ ಯಾವ ಕಾರಣ. ಸೊ ಅವನು ಹೇಳ್ತಾ ಇದ್ದ, ನನಗೆ ಎಲ್ಲದಕ್ಕೂ ಸ್ವಾತಂತ್ರ್ಯವಿದೆ, ಎಲ್ಲವೂ ಅದು ವಿಹಿತವಾಗಿರುವುದಿಲ್ಲ. ನನ್ನ ಉದ್ದೇಶ ಎಲ್ಲರೂ ಭಕ್ತಿ ವೃದ್ಧಿಯನ್ನು ಹೊಂದಿಕೊಳ್ಳಬೇಕು. ಭಕ್ತಿ ವೃದ್ಧಿಯನ್ನ ಬೆಳೆಸದೇ ಇರುವಂತಹ ಯಾವುದೇ ಕಾರ್ಯಗಳಲ್ಲೂ ನಾನು ಗಮನ ಹರಿಸುವುದಿಲ್ಲ ಎಂಬುದಾಗಿ ಪೌಲ್ ಹೇಳ್ತಿದ್ದಾನೆ. ಅಂಡ್ ಕೊನೆಯದಾಗಿ 5ನೇದಾಗಿ ನಾವು ನೋಡುವಾಗ 1 ಕೊರಿಂಥಿ 10ನೇ ಅಧ್ಯಾಯ 32ನೇ ವಚನ ಮತ್ತು 33ನೇ ವಚನ, 32-33. ಯೆಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗೆ ವಿಘ್ನವಾಗಬೇಡಿ. ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನೂ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವನಾಗಿದ್ದೇನೆ. ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಎಲ್ಲರನ್ನು ಅಥವಾ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ನನ್ನ ಬಯಕೆಯಾಗಿದೆ. ಸೊ ವರ್ಸ್ 33 ನಾವು ನೋಡುವಾಗ in English 10 verse 33 he says that even as I try to please everybody in every way, for I am not seeking my own good but the good of many, so that they may be saved. I am not seeking of my good, I am seeking of others' good, so that everyone will be saved. ನಾನು ನನ್ನ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಇತರರಿಗಾಗಿ ಚಿಂತಿಸ್ತೇನೆ. ಯಾಕಂದ್ರೆ ಎಲ್ಲರೂ ರಕ್ಷಣೆ ಹೊಂದಬೇಕು. ಗ್ರೀಕರಾಗಲಿ, ಯಹೂದ್ಯನಾಗಲಿ, ಯಾರೇ ಆಗಲಿ, ಅನ್ಯರಾಗಲಿ, ಯಾರೇ ಆಗಲಿ, ನಾನು ಎಲ್ಲರ ಹಿತಕ್ಕೋಸ್ಕರವಾಗಿ, ಎಲ್ಲರ ಹಿತ ಎಂಬುದಾಗಿ ಹೇಳುವಾಗ ಎಲ್ಲರೂ ಕ್ರಿಸ್ತನನ್ನು ಕಂಡುಕೊಳ್ಬೇಕು. ನಮ್ಮನ್ನು ಯಾಕೆ ದೇವರು ಒಂದೊಂದು ಕಡೆಯಲ್ಲಿ ಇಟ್ಟಿದ್ದಾರೆ? Why we are there in that place? God has a purpose, God has a plan. ನಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಒಂದು ಉದ್ದೇಶವಿದೆ, ಒಂದು ಪ್ಲಾನ್ ಇದೆ. ನಮ್ಮ ಮೂಲಕವಾಗಿ ಜನರು ಕ್ರಿಸ್ತನನ್ನು ಕಂಡುಕೊಳ್ಳಬೇಕು. ನಾವು ಯಾವಾಗಲೂ ನಮ್ಮ ವಿಷಯಗಳು ತಲೆ ಕೆಡಿಸಿಕೊಳ್ತಾ ಇದ್ವಿ. ಇತರರ ಬಗ್ಗೆ ನಾವು ವಿಚಾರ ಮಾಡುವುದಿಲ್ಲ. ಅವರು ನಾಶವಾಗುವುದರಲ್ಲಿ ನಾವು ಚಿಂತಿಸುವುದಿಲ್ಲ. ಅವರು ಹಾಳಾಗಿ ಹೋಗುವುದರಲ್ಲಿ ನಾವು ಚಿಂತಿಸುವುದಿಲ್ಲ. ಅವರು ನಿತ್ಯ ನರಕಕ್ಕೆ ಹೋಗುವುದರಲ್ಲಿ ನಾವು ಚಿಂತಿಸುವುದಿಲ್ಲ. We are only worried about our life, our future. ನಾವೆಲ್ಲರೂ ಹಾಗೆ ಮಾಡುವಂತವರಾಗಿದ್ವಿ. ನಾನು ಚೆನ್ನಾಗಿರ್ಬೇಕು, ನಾನು ಒಳ್ಳೆಯವನಾಗಿರ್ಬೇಕು, ನನ್ನ ಕಾರ್ಯಗಳೆಲ್ಲ ಚೆನ್ನಾಗಿ ನಡಿಬೇಕು. ಅವನು ಏನೇ ಆದ್ರೂ ನನಗೆ ಪರವಾಗಿಲ್ಲ, ಅವನು ಹಾಳಾದು ಹೋದ್ರೂ ನನಗೆ ಪರವಾಗಿಲ್ಲ. ಬಟ್ ಗಾಡ್ ವಾಂಟ್ಸ್ ಎವ್ರಿವನ್ ಟು ಬಿ ಸೇವ್ಡ್. ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ದೇವರು ಬಯಸುತ್ತಾನೆ. ಆ ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಂಡು ನಾವುಗಳು ಈ ದಿನಗಳಲ್ಲಿ ಹೆಚ್ಚಾಗಿ ಆ ಕಾರ್ಯಗಳಲ್ಲಿ ಮುಂದಾಗಬೇಕು. ಪ್ರಾರ್ಥನೆಯಲ್ಲಿ ನಾವು ನಿರತರಾಗಬೇಕು. ಪ್ರಾರ್ಥನೆ ಮಾಡದ ಹೊರತು ನಾವು ಸ್ವಾರ್ಥ ಸೇವೆಯನ್ನು ಮಾಡುವುದು ಸಾಧ್ಯವಲ್ಲ. ಆತ್ಮಗಳ ರಕ್ಷಣೆಗೆ ಬರುವುದಿಲ್ಲ. ಏನು ಯಾವ ಸಂಬಂಧವಾದ ವಿಷಯಗಳಿಗೂ ಒಂದು ಪರಿಹಾರ ಸಿಗುವುದಿಲ್ಲ. ಸೊ ದ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ಡೂ ಈಸ್ ದಟ್ ವಿ ನೀಡ್ ಟು ಸ್ಪೆಂಡ್ ಅವರ್ ಟೈಮ್ ಇನ್ ಪ್ರೇಯರ್. ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಲೇಬೇಕು. ಈ ಬಿಲ್ಡರ್ಸ್ ಗ್ರೂಪಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಾರ್ಥನೆಗಾಗಿ ಸಿದ್ಧ ಮಾಡಲ್ಪಟ್ಟಂತಹ ಒಂದು ತಂಡ ಅದು. ಸೇರಿರುವಂತಹ ಎಲ್ಲರೂ
ಸಮಯವನ್ನು ತಗೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದೀವಿ. ಇನ್ನೂ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ಗ್ರೂಪ್ ನಲ್ಲಿ ಬರುವಾಗ ಮಾತ್ರವಲ್ಲ, ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ನಾವು ಹೆಚ್ಚು ಪ್ರಾರ್ಥನೆಯ ಸಮಯವನ್ನು ಕಂಡುಕೊಳ್ಳಬೇಕು. ಅನ್ಲೆಸ್ ವಿ ಪ್ರೇ, ನಮಗೊಂದು ಪರಿಹಾರ ಸಿಗುವುದಿಲ್ಲ. ನಾವು ಏನನ್ನ ಬಯಸುತ್ತೇವೋ, ಕರ್ತನು ನಮ್ಮ ಜೀವನ ಏನು ಬಯಸ್ತಾ ಇದ್ದಾನೋ ಅದನ್ನ ಸಫಲಪಡಿಸುವುದಕ್ಕೆ ನಮ್ಮ ಜೀವನ ಸಾಧ್ಯವಲ್ಲ. ವಿ ನೀಡ್ ಟು ಗಿವ್ ಮೋರ್ ಟೈಮ್ ಇನ್ ಪ್ರೇಯರ್. ಸ್ತೋತ್ರ. ಪ್ರಾರ್ಥನೆ ಮಾಡುವುದರಿಂದ, ಸ್ವಾರ್ಥೆಯ ಸೇವೆಯನ್ನು ಮಾಡುವುದರಿಂದ, ಸ್ವಾರ್ಥೆಯನ್ನು ಸಾರುವುದರಿಂದ, ದಿಸ್ ಡೇಸ್ ಆರ್ ನಾಟ್ ಗುಡ್ ಫಾರ್ ಅಸ್. ಹೊರಗೆ ಹೋಗಿ ಸ್ವಾರ್ಥ ಸಾರುವುದಕ್ಕೆ ತುಂಬಾ ಕಷ್ಟವಾಗಿದೆ, ನಿಜ. ಆದರೆ ದೇವರು ಇಂತಹ ಮಾಧ್ಯಮವನ್ನು ನಮಗೆ ಕೊಟ್ಟಿದ್ದಂತ ಮೂಲಕವಾಗಿ ಅನೇಕರು ಸಂದೇಶಗಳನ್ನ, ದೇವರ ವಚನದ ಸ್ವಾರ್ಥೆಯನ್ನು ಸಾರುತ್ತಾ ಇದ್ದಾರೆ. ಇಟ್ಸ್ ಎ ಬ್ಲೆಸ್ಸಿಂಗ್. ಬಟ್ ಆದಾಗ್ಯೂ ಸಿಕ್ಕಿದ ಸಿಕ್ಕುವ ಸಂದರ್ಭಗಳನ್ನು ನಾವು ದುರುಪಯೋಗಪಡಿಸಿಕೊಳ್ಳದೆ ಇತರಿಗೆ ಸ್ವಾರ್ಥೆಯನ್ನು ಸಾರಿ ಕರ್ತನ ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕು. ಕರ್ತನ ಬರೋಣಕ್ಕಾಗಿ ಜನರು ಸಿದ್ಧವಾಗಿ, ನಮ್ಮ ಕರ್ನಾಟಕ, ನಮ್ಮ ದೇಶ, ಹಾಲೆಲೂಯ, 132 ಕೋಟಿ ಜನರು ನಮ್ಮ ದೇಶದಲ್ಲಿ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 7 ಕೋಟಿಗಿಂತಲೂ ಹೆಚ್ಚು ಜನರಿದ್ದಾರೆ. ಅವರೆಲ್ಲರ ಹೊಣೆ, ಜವಾಬ್ದಾರಿಕೆ ಕರ್ತನ ನಮ್ಮ ಮೇಲೆ ಇಟ್ಟಿದ್ದಾರೆ. ಈ ಸಮಯಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಈ ಸಮಯ ನಮ್ಮದು, ನಮಗೆ ಕೊಟ್ಟಿರುವಂತ ಸಮಯ. ಆರ್ ವಿ ಟೇಕಿಂಗ್ ಇಟ್ ವೆರಿ ಸೀರಿಯಸ್? ಆ ಸಮಯಗಳನ್ನ, ಅದರ ನಮ್ಮ ಜವಾಬ್ದಾರಿಕೆ, ನಮ್ಮ ಹೊಣೆಗಾರಿಕೆಯನ್ನು ನಾವು ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದೇವೆ. And this evening, the Lord is speaking to all of us that we need to follow some important spiritual principles in our life that will be beneficial to others and to the church. ಇತರರಿಗೆ, ಸಭೆಗೆ ಪ್ರಯೋಜನಕರವಾಗುವಂತಹ ತತ್ವಗಳನ್ನು ನಮ್ಮ ಜೀವನ ಅಳವಡಿಸಿಕೊಂಡು ನಾವು ಕರ್ತನಲ್ಲಿ ಸಮರ್ಪಕವಾದಂತಹ ಒಂದು ಜೀವಿತವನ್ನು ನಡೆಸುವುದಕ್ಕೆ, ಸೇವೆಯನ್ನು ಮಾಡುವುದಕ್ಕೆ ಕರ್ತನು ನಮ್ಮ ಜೀವನದಲ್ಲಿ ಎದುರು ನೋಡುವಂತವನಾಗಿದ್ದಾನೆ. ಇಫ್ ದೇರ್ ಇಸ್ ನೋ ಪ್ರಿನ್ಸಿಪಲ್ಸ್, ನಮ್ಮ ಜೀವಿತವನ್ನು ನಾವು ಸರಿಯಾಗಿ ಕಟ್ಟುವುದಕ್ಕೆ ಸಾಧ್ಯವಲ್ಲ. ನಮ್ಮ ಜೀವಿತ ಸ್ಟ್ರಾಂಗ್ ಆಗಿರುವುದಿಲ್ಲ. ಆತ್ಮಿಕತೆಯಲ್ಲಿ, ನಂಬಿಕೆಯಲ್ಲಿ, ಸೇವೆಯಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಆದ್ರೆ, ನಿರೀಕ್ಷೆಯಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ, ಕರ್ತನು ಕೊಟ್ಟಂತ ವಾಗ್ದಾನಗಳಲ್ಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಆದ್ರೆ, we need to follow this spiritual principles that are very important in our life. ಆತ್ಮಿಕ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ತತ್ವಗಳು. ನಾನು ಆಗಲೇ ಹೇಳಿದ್ದೆ, ನಮಗೆ ವೈಯಕ್ತಿಗತವಾದ ಅನೇಕ ತತ್ವಗಳು ಇರಬಹುದು. ನಮ್ಮ ಆ ಪಾಲಿಸಿಗಳನ್ನು, ನಮ್ಮ ಆ ಒಂದು ಪ್ರಿನ್ಸಿಪಲ್ಗಳನ್ನ ನಾವು ನಡೆಸ್ತಾ ಇದ್ದೇವೆ, ನಿಜ. ಅದು ಕೆಲವೊಮ್ಮೆ ನಮಗೆ ಇಷ್ಟವಾದಂತ ಪ್ರಿನ್ಸಿಪಲ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡುತ್ತೇವೆ. ಬಟ್ ಮೋರ್ ದನ್ ದ್ಯಾಟ್, ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್, ಆತ್ಮೀಕ ತತ್ವಗಳು, ವಚನಾತ್ಮಕವಾದ ತತ್ವಗಳು, ಅದನ್ನೇ ಪೌಲನು ಕ್ರಮವಾಗಿ ಹೇಳುತ್ತಿದ್ದಾನೆ. ಇತರರ ವಿಷಯದಲ್ಲಿ ಚಿಂತಿಸುವಂತಹ ಅಪೊಸ್ತಲನಾದ ಪೌಲನು, ಸಭೆಯ ವಿಷಯದಲ್ಲಿ ಚಿಂತಿಸುವಂತಹ ಅಪೊಸ್ತಲನಾದ ಪೌಲನು, ಸಭೆಯ ಒಳಿತಿಗಾಗಿ, ಇತರರ ಒಳಿತಿಗಾಗಿ, ಇತರರ ಆಶೀರ್ವಾದಕ್ಕಾಗಿ, ಸಭೆಯ ಭಕ್ತಿವೃದ್ಧಿಗೋಸ್ಕರವಾಗಿ, ಜನರ ರಕ್ಷಣೆಗೋಸ್ಕರವಾಗಿ ನಾನು ಏನೆಲ್ಲ ಅನುಸರಿಸಬೇಕು ಅದನ್ನು ನಾನು ಅನುಸರಿಸುತ್ತೇನೆ, ಕಡ್ಡಾಯವಾಗಿ ಅನುಸರಿಸುತ್ತೇನೆ. ಅದನ್ನು ನಾನು ಬದಲಾಯಿಸುವುದಿಲ್ಲ. ಸ್ವಾತಂತ್ರ್ಯಗಳಿದೆ, ನಿಯಮಗಳು ನನಗೆ ಅನುಕೂಲವಾಗಿರ್ಬೋದು, ನಿಜ. ನನಗೆ ಫುಲ್ ಸ್ವಾತಂತ್ರ್ಯವಿದೆ, ನಿಜ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಟ್ ಆಲ್. ಆ ಸ್ವಾತಂತ್ರ್ಯವನ್ನ ನಾನು ದುರುಪಯೋಗಪಡಿಸುವುದಕ್ಕೆ ಮುಂದಾಗುವುದಿಲ್ಲ. ಬದಲಾಗಿ ಇತರರಿಗೆ ಆಶೀರ್ವಾದವಾಗಬೇಕು, ನನ್ನ ಕುಟುಂಬಕ್ಕೆ ಆಶೀರ್ವಾದಬೇಕು, ನನ್ನ ಸಭೆಗೆ ಆಶೀರ್ವಾದ, ಜನರಿಗೆ ಆಶೀರ್ವಾದವಾಗಬೇಕು, ಇತರಿಗೆ ಪ್ರಯೋಜನವಾಗಬೇಕು, ಅವರನ್ನ ಭಕ್ತಿವೃದ್ಧಿ ನಡೆಸುವಂತದ್ದಾಗಿರ್ಬೇಕು, ಅವರನ್ನ ರಕ್ಷಣೆಗೆ ನಡೆಸುವಂತದ್ದಾಗಿರ್ಬೇಕು. ಹಲ್ಲೆಲೂಯ. ಕರ್ತನಿಗೆ ಮಹಿಮೆಯನ್ನು ತರುವಂತದ್ದಾಗಿರ್ಬೇಕು. ಯಾರಿಗೂ ನಾನು ವಿಘ್ನವಾಗಬಾರದು. ಸ್ತೋತ್ರ. ನಾನು ಕರ್ತನ ಸಂಸರ್ಗದಲ್ಲಿ ಎಲ್ಲಾ ಸಮಯಗಳಲ್ಲಿ ಇರಬೇಕೆಂಬಂತ ದೃಢವಾದ ನಿರ್ಧಾರಗಳನ್ನ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳುವಾಗ ಈ ತತ್ವಗಳು ಯಾವಾಗಲೂ ಕ್ರಿಸ್ತನಲ್ಲಿ ನಮ್ಮನ್ನು ಬಲಯುತವಾಗಿ ನಡೆಸುತ್ತದೆ. ಲೆಟ್ ಅಸ್ ಹ್ಯಾವ್ ದೀಸ್ ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್ ಇನ್ ಅವರ್ ಲೈಫ್. ಕರ್ತನ ಈ ರಾತ್ರಿ ವೇಳೆಯಲ್ಲಿ ನಾನು ನಂಬುತ್ತೇನೆ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಸ್ತೋತ್ರ. ನಾವು ನಮ್ಮ ವೈಯಕ್ತಿಕವಾದ ದೃಷ್ಟಿಕೋನದಿಂದ ಆತ್ಮಿಕವಾದ ದೃಷ್ಟಿಕೋನಕ್ಕೆ ಬಂದು ವಚನಾತ್ಮಕವಾದ ತತ್ವಗಳನ್ನು ಅನುಸರಿಸಿ ಕ್ರಿಸ್ತನಲ್ಲಿ ಬಲಯುತವಾದ ಜೀವಿತ ನಡೆಸುವುದಕ್ಕೆ ಈ ರಾತ್ರಿ ದೇವರ ಆತ್ಮ ನಮ್ಮನ್ನು ಪ್ರೇರೇಪಿಸ್ತಾ ಇದೆ. ನಮ್ಮ ಆತ್ಮಿಕ ಜೀವನ ಬಲಯುತವಾಗಲಿ, ಇತರನ್ನ ಸಂಪಾದಿಸುವಂತದಾಗಲಿ, ಇತರ ರಕ್ಷಣೆ ನಡೆಸುವಂತದಾಗಲಿ, ಇತರರು ಕ್ರಿಸ್ತನ ಕಂಡುಕೊಳ್ಳುವುದಕ್ಕೆ ಕಾರಣವಾಗಲಿ, ಇತರರು ಕರ್ತನಿಗೆ ಮಹಿಮೆಯನ್ನು ತರುವುದಕ್ಕೆ, ನಾವು ಕೂಡ ಕರ್ತನಿಗೆ ಮಹಿಮೆಯನ್ನು ತರುವುದಕ್ಕೆ, ಎಲ್ಲ ನಮ್ಮ ವ್ಯವಹಾರಗಳ ಮೂಲಕವಾಗಿ, ಮಾತುಗಳ ಮೂಲಕವಾಗಿ, ನಮ್ಮ ಕಾರ್ಯವೈಖರಿಗಳ ಮೂಲಕವಾಗಿ, ವಾಟ್ ಎವರ್ ದ ಆಕ್ಟಿವಿಟೀಸ್ ದಟ್ ವಿ ಡೂ, ಲೆಟ್ ಆಲ್ ಬ್ರಿಂಗ್ ದ ಗ್ಲೋರಿ ಆಫ್ ಗಾಡ್. ಹಲ್ಲೆಲೂಯಾ. ಕರ್ತನನ್ನು ಮೆಚ್ಚಿಸೋಣ, ಕರ್ತನಿಗೆ ಮೆಚ್ಚುವ ಜೀವಿತವನ್ನು ನಡೆಸೋಣ.
ಕರ್ತನು ನಮಗೆ ಕೊಡುವಂಥ ಸಮಯಗಳ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗಿವ್ ಮೀ ದಿಸ್ ಆಪರ್ಚುನಿಟಿ ಟು ಸ್ಪೀಕ್ ವಿತ್ ಯು. ಕರ್ತನು ಈ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ನಾನು ವಂದಿಸ್ತೇನೆ. ಐ ಆಮ್ ಸೋ ಹ್ಯಾಪಿ and I believe that the subject that which I brought tonight is a blessing to you.